ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಯಾಕೆ ಅವರ್ ಚಾನೆಲ್ ಅಂತ ಹೇಳ್ತಾ ಇದ್ದೀನಿ ಅಂತ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟು ದಿವಸ ಹೇಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಖಂಡಿತ ನನ್ನ ಫ್ರೆಂಡ್ ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾಳೆ. ಇವಳು ನನ್ನ ಜಿಗರಿ ದೋಸ್ತ್ ಅಂತಲೇ ಹೇಳ್ಬೋದು. ಏನಮ್ಮ ನಿನ್ನ ಚಾನಲ್ ಹೆಸರು ಹೇಳು? ನೀನು ಹೇಳು. ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್ ಅಂತ ಶುರು ಮಾಡಿದ್ದಾಳೆ. ಹಾಗಾಗಿ ಇದು ಮೊದಲನೇ ಬಾರಿಗೆ ಅಫಿಷಿಯಲ್ ಆಗಿ ನಾವಿಬ್ರು ವ್ಲಾಗ್ನ ಮಾಡ್ತಾ ಇರೋದು. ಹಾಗಾಗಿ ಇಬ್ರು ವೆಲ್ಕಮ್ ಮಾಡಿದ್ವಿ ಅಷ್ಟೇ. ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಆ್ಯಂಡ್ ಇನ್ನು ಮೇಲೆ ನೀವು ದೀಪಿಕಾ ವ್ಲಾಗ್ಸ್ನೂ ನೋಡಬೇಕು. ಅವಳ ಲೈಫ್ ಸ್ಟೈಲ್ ಹೇಗಿರುತ್ತೆ, ಏನು ಹೇಗೆ ವ್ಲಾಗ್ಸ್ ಮಾಡ್ತಾಳೆ ಅಂತ ಅವಳ ಬಾಯೆಲ್ಲ ಹೇಳಿಸ್ತೀನಿ. ಸೊ ಅವಳಿಗೂ ಕೂಡ ಅವಳ ಕಡೆಯಿಂದನೂ ವೆಲ್ಕಮ್ ಬ್ಯಾಕ್ ಟು ಹರ್ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಮೊದಲನೇ ಬಾರಿಗೆ ಯಾರಾದರೂ ನಮ್ಮ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಹೇಳಮ್ಮ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್, ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಬನ್ನಿ ಈಗ ಇವತ್ತಿನ ವ್ಲಾಗ್ ಏನು ಮಾಡ್ತಾ ಇದ್ದೀವಿ ದೀಪು? 1 hour later, 2 hours later, 3 hours later, a few moments later. ಈ ವ್ಲಾಗ್ ಸ್ಪೆಷಾಲಿಟಿ ಬಂದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ನಿಮ್ಮ ಮುಂದೆ ತರ್ತಾ ಇದ್ರಿ. ಸೊ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಎಷ್ಟು ಇಯರ್ಸ್ ಫ್ರೆಂಡ್ಶಿಪ್ ಇರ್ಬೋದು ಅಂತ ಹೇಳ್ಬಿಟ್ಟು. ಎಷ್ಟು ಇಯರ್ಸ್ ಆಯ್ತು ಕಣೆ ನಮ್ದು? ಅದಕ್ಕೂ ಮುಂಚೆ ನಾನು ಇನ್ನೊಂದು ಹೇಳಬೇಕು. ಈ ವ್ಲಾಗ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ನಿಮ್ಗೆಲ್ಲರಿಗೂ ಸೌಂದರ್ಯ ಒಂದು 4 ವರ್ಷದಿಂದ ಗೊತ್ತು ಯೂಟ್ಯೂಬ್ ಮಾಡ್ತಾ ಇದೀನಿ ಅಂತ. 4 ಇಯರ್ಸ್ ಆಯ್ತು. 4 ಇಯರ್ಸ್ ಇಂದ ಇಲ್ಲಿವರೆಗೂ ಹೇಗೆ ಡೆವಲಪ್ ಆಗಿದ್ದಾಳೆ, ಹೇಗಿದ್ಲು ಸೌಂದರ್ಯ ಲೈಫು ಅನ್ನೋದೆಲ್ಲ ನೀವು ತಿಳ್ಕೊಂಡಿರ್ತೀರಾ. ಬಟ್ ಆದರೆ ನನ್ನ ಚೈಲ್ಡ್ಹುಡ್ ಹೇಗಿತ್ತು, ನಾನು ಹೇಗಿದ್ದೆ ಆಗ, ಇವಾಗ ಹೇಗಿದ್ದೀನಿ, ಸೇಮ್ ಇದನ್ನ ಡಿಫ್ರೆಂಟ್ ಇದೀನ ಅಂತ ನನ್ನ ಫ್ರೆಂಡ್ ಹೇಳ್ತಾಳೆ. ಅವಳು ಹೇಗಿದ್ಲು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಸೊ ನಮ್ಮಿಬ್ರು ಫ್ರೆಂಡ್ಶಿಪ್ ಶುರುವಾಗಿ ಎಷ್ಟು ಇಯರ್ಸ್ ಆಯಿತು? ಸೊ ಇದೇನು ಕ್ವೆಶ್ಚನ್ ಅಂಡ್ ಆನ್ಸರ್ ರೌಂಡಾ? ಹಂಗಂತ ಅಲ್ಲ, ಜಸ್ಟ್ ಓಕೆ. ಸೊ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಐ ಥಿಂಕ್ ವೆನ್ ವಿ ವರ್ ಇನ್ 5th ಸ್ಟ್ಯಾಂಡರ್ಡ್. ನಾನು 5th ಅಲ್ಲಿ ಇದೆ, ನೀನ್ 4th ಅಲ್ಲಿ ಇದೆ. ಅದೇನ್ ಗೊತ್ತಾ, ಇಬ್ರು ಸೇಮ್ ಏಜ್. ಬಟ್ ಆದ್ರೆ ನನಗಿಂತ ಚಿಕ್ಕವಳು ಇವಳು ವಯಸ್ಸಲ್ಲಿ. ನಂದು ಜನವರಿಯಲ್ಲಿ ಬರ್ತಡೆ, ನವೆಂಬರ್ ಅಲ್ಲಿ ಬರ್ತಡೆ. ಬಟ್ ನಾನು ಸ್ವಲ್ಪ ಟ್ಯಾಲೆಂಟೆಡ್, ABC ಬೇಗ ಹೇಳ್ತೇನೆ ಅಂತ ಹೇಳ್ಬಿಟ್ಟು ಬೇಗ ಜಾಯ್ನ್ ಮಾಡ್ಬಿಟ್ಟಿದ್ದಾರೆ. ಅದಲ್ಲ, ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಒಂದು LKG UKG ಅವ್ರು ಯಾವ ತರ ಚೆಕ್ ಮಾಡ್ತಿದ್ರು, ಇವಳು LKGಗೆ ಹೋಗ್ಬೋದಾ ಅಂತ ಹೇಳಿದ್ರು ಅಂದ್ರೆ ಈ ತರ ಕಿವಿ ಟಚ್ ಮಾಡಿ ತೋರಿಸ್ತಿದ್ರು. ಯಾರಿಗೆಲ್ಲ ಕಿವಿ ಟಚ್ ಆಗ್ತಿದ್ಯೋ ಅವ್ರನ್ನ ಕಳ್ಸಿದ್ರು. ಡೈರೆಕ್ಟ್ UKGಗೆ ಹೋಗ್ಬಿಟ್ಟಿದ್ದಾಳೆ ಇವಳು. ನಾನು LKG ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಮ್ಮಮ್ಮ LKGಗೆ ಹಾಕಿದ್ರು. ಇವಳು ಡೈರೆಕ್ಟ್ UKGಗೆ ಹೋಗ್ಬಿಟ್ಟಿದ್ರೆ. ಆದ್ರಿಂದ ನನಗಿಂತ ಒಂದು ಕ್ಲಾಸ್ ಹೆಚ್ಚಿಗೆ ಅಂದ್ರೆ ಬೇಗ ಓದಿದ್ದೆ. ನಾನು ಸೀನಿಯರ್. ಆಕ್ಚುಲಿ ಇವಳು ನನ್ಗೆ ಅಕ್ಕ ಆಗ್ಬೇಕು. ಅಕ್ಕ ಅಂತ ಕದ ಚೆನ್ನಾಗಿರಲ್ಲ. ಸೊ ಒಂಥರ ಸಿಬ್ಲಿಂಗ್ಸ್ ತರಾನೇ ಚಿಕ್ಕವಾಗಿಂದನೂ ಇರೋದು. ಒಂದ್ ಏನ್ ಹೇಳ್ಬೋದು ಗೊತ್ತಾ, ಕ್ರೈಮ್ ಪಾರ್ಟ್ನರ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಇದುವರೆಗೂ ಏನು ಕ್ರೈಮ್ ಸೀನ್ ಏನು ಕ್ರಿಯೇಟ್ ಮಾಡಿಲ್ಲ. ಯಾಕಂದ್ರೆ ನಾವು ಹೇಳ್ತೀವಿ ಅದಕ್ಕೂ ಮುಂಚೆ. ಸೊ ನಮ್ಮ ಒಂದು ಜರ್ನಿ ಶುರುವಾಗಿದ್ದು ನಮ್ಮ ತಂದೆ ಊರು ಜಕ್ಕಲಮಡುಗು ಅಂತ. ಎಲ್ಲರೂ ನೋಡಿರ್ತೀರ ಆಲ್ರೆಡಿ, ಎಷ್ಟೊಂದು ವ್ಲಾಗ್ಸ್ ಅಲ್ಲಿ ತಿಳಿಸಿದೀನಿ. ಇನ್ನು ಯಾರು ನೋಡಿಲ್ಲ ಅಂದ್ರೆ ರೀಸೆಂಟ್ ಆಗಿ ಈ ಮೇಡಮ್ ಅವರು ನಮ್ಮ ಜಕ್ಕಲಮಡುಗುದು ಏನಂತಾರೆ ಫೀಚರ್ಸ್ ಏನೆಲ್ಲ ಚೆನ್ನಾಗಿದೆ ಅನ್ನೋದನ್ನ, ಯಾವ ಪ್ಲೇಸಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಒಂದು ಬ್ಲಾಗ್ ಅಲ್ಲಿ ಹಾಕಿದೀನಿ. ಸೋನು ಅವ್ರ ಪಪ್ಪ ಊರು ಪ್ಲಸ್ ನಮ್ಮ ಮಮ್ಮಿ ಊರು ಬಂದು ಸೇಮ್ ಜಕ್ಕಲಮಡುಗು. ಸೊ ನಾನು ಇಲ್ಲಿ ನಿಮ್ಗೆ ತಿಳಿಸ್ತೀನಿ ಒಂದು ಫನ್ನಿ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಸೊ ನಾವಿಬ್ರು ಫಸ್ಟ್ ಮೀಟ್ ಆಗಿದ್ದು ಎಷ್ಟು ಫನ್ನಿಯೆಸ್ಟ್ ಮೂಮೆಂಟ್ ಅಂದ್ರೆ ಅದು ಏನ್ ಗೊತ್ತಾ, ಇವಾಗ ನಾವು ಮನ್ಸಲ್ಲಿ ಇವಾಗ ತಕ್ಷಣಕ್ಕೆ ಒಬ್ಬರು ಪರ್ಸನ್ ನ ನೋಡಿದ ತಕ್ಷಣ ನಾವು ಅನ್ಕೊಬಿಡ್ತೀವಿ ಓಕೆ ಇವ್ರದ್ದು ಇದೇ ತರ ಮೈಂಡ್ ಸೆಟ್ ಅಂತ. ಬಟ್ ಎಕ್ಸಾಕ್ಟ್ಲಿ ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ರೀತಿ ನಾನು ಹೇಳ್ತೀನಿ ಎಲ್ಲಿ ನಾವಿಬ್ರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಶಿಪ್ ಅಲ್ಲ, ಫಸ್ಟ್ ಆಫ್ ಆಲ್ ಸೊ ಹಳ್ಳಿಗಳ ಸೈಡ್ ನಮ್ಗೆ ವಾಟರ್ ಟ್ಯಾಂಕ್ ಇರುತ್ತಲ್ಲ ಸಿಮೆಂಟ್ದು. ಸೊ ಅದು 3 ಇತ್ತು, ಮೇಲೆಗಡೆ ಮನೆಯವ್ರಿಗೆ, ಮಧ್ಯದಲ್ಲಿ ಮತ್ತೆ ಡೌನ್. ಸೊ ನಾವಿದ್ದು ಮಧ್ಯದಲ್ಲಿ, ಇವ್ರು ಇದ್ದಿದ್ದು ಡೌನ್ ಅಲ್ಲಿ. ಸೊ ನಾವು ನೀರ್ ತಗೊಂಬರಕ್ಕೆ ಅಂತ ಬಿಟ್ಟು ನಾನು ಹೋಗಿದ್ದೆ ಕೆಳಗಡೆ. ಇವಳು ಫೇಸ್ ವಾಶ್ ಮಾಡ್ತೀನಿ. ಯಾವ ಕ್ಲಾಸ್ ಅಲ್ಲಿ ಇದ್ದೆ? 5th ಸ್ಟ್ಯಾಂಡರ್ಡ್, ನಾನು 4th ಸ್ಟ್ಯಾಂಡರ್ಡ್. ಸೊ ಮೇಡಮ್ ಅವರು ಒಳ್ಳೆ ನನ್ಗೆ ಅನ್ಸಿದ್ದು ಎಲ್ಲೋ ಹೇಳ್ತೀನಿ, ಫಾರಿನ್ ಇಂದ ಇಳ್ದಿದ್ದಾಳೆ, ಮುಖ ತೊಳಿತಾ ಇದ್ಲು. ಅಲ್ಲಿ ಟಾಸ್ಕ್ ಏನ್ ಗೊತ್ತಾ, ಅವ್ರ ತಂಗಿಗೆ ಮೇಘ ಅನ್ಸುತ್ತೆ, ಮೇಘಗೆ ವಾಚ್ ಕೊಟ್ಟಿದ್ದಾಳೆ. ವಾಚ್ ಕೊಟ್ಬಿಟ್ಟು 5 ಮಿನಿಟ್ಸ್ ಅಂತೆ, 5 ಮಿನಿಟ್ಸ್ ಮೇಘ ನೋಡ್ಕೊಳ್ಳೆ ನಾನು ವೈಟ್ ಆಗ್ಬಿಡ್ತೀನಿ ಅಂತ ಬಿಟ್ಟು ಫುಲ್ ಉಜ್ತಾ ಇದ್ದಾಳೆ ಮುಖ.
ನಾನು ನೋಡ್ತಾ ಇದ್ದೆ, ನನ್ನ ಒಳಗಡೆ ಫೀಲಿಂಗು ಯಾರಮ್ಮ ಇವಳು ಫಾರಿನ್ ಅವಳ, ಇಷ್ಟು ಏನು 5 ಮಿನಿಟ್ಸ್ ಉಜ್ಬಿಟ್ರೆ ವೈಟ್ ಆಗ್ಬಿಡ್ತಾಳ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ನಾನು ಇನ್ನ ಜಗಳ ಮಾಡಬೇಕು ಅಷ್ಟೊತ್ತಿಗೆ ಮೇಡಮ್ ಅವ್ರದ್ದು ಫೇಸ್ ವಾಶ್ ಎಲ್ಲ ಆಯಿತು. ಸೊ ಅದಾದ್ಮೇಲೆ ಯಾಕೆ ಇನ್ನು ಅಷ್ಟೊತ್ತು ಮಾಡ್ತಾ ಇದ್ದೆ? ಹೌದು, ಆ್ಯಕ್ಚುಲಿ ಇವಳ ಪ್ರಕಾರ ಏನೋ ಇವಳೇನು ಇಷ್ಟೊತ್ತು ತೊಳಿತಾ ಇದ್ದಾಳೆ ಅಂತ ಇವಳು ಮನ್ಸ್ಕೊಂತಿದ್ದ. ಅದು ಆ್ಯಕ್ಚುಲಿ ಆಗಿದ್ದೇನು ಅಂದರೆ ನಾವು ಟ್ರ್ಯಾಕ್ಟ್ರಲ್ಲಿ ಹತ್ಬಿಟ್ಟು ಆಟ ಆಡ್ತಾ ಇದ್ವಿ. ಸೊ ಮುಟ್ಕೊಂಡಿರೋದು ಇಲ್ಲಿ ಗ್ರೀಸ್ ಆಗಿಬಿಟ್ಟಿತ್ತು. ಆ ಗ್ರೀಸ್ ಹೋಗ್ತಾನೆ ಇಲ್ಲ ತೊಳೆದ್ರು. ನಾನು ಅದಕ್ಕೆ ಹೇಳಿದ್ದೆ ಮೇಘನಾಗೆ ವಾಚ್ ಕಟ್ಕೊಂಡಿದ್ದೆ. ಅವಾಗ ನಮ್ಮ ಮೂರ್ತಿ ಮಾಮ ಫಸ್ಟ್ ಗಿಫ್ಟ್ ಕೊಟ್ಟಿದ್ರು ನನಗೆ, ಹಾಳಾಗಬಾರ್ದು ಅಂದ್ಬಿಟ್ಟು ವಾಚ್ ನನ್ನ ತಂಗಿ ಕೈ ಕೊಟ್ಬಿಟ್ಟು ಉಜ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಉಜ್ತಾ ಇದ್ದಿದ್ದು. ಇವ್ರು ಇಲ್ಲ ಬೇಕಾದ್ರೆ ಬೇಗ ನಾನು ಕೇಳು ನೀನು ಆಯ್ತಾ. ಹಂಗಿರೋವಾಗ ನಾನು ವಾಶ್ ಮಾಡ್ತಿದ್ರೆ ಮೇಡಮ್ ಅವರು ನಾನೇನೋ 5 ಮಿನಿಟ್ಸ್ ವೈಟ್ ಆಗ್ಬಿಡ್ತೀನಿ ಅನ್ನೋ ಥರ ನಾನು ಅನ್ಕೊಂಡೆ ಇವಳೇನೋ ಯಾರೋ ಡಾಕ್ಟರ್ ಏನಾದ್ರು ಪ್ರಿಸ್ಕ್ರೈಬ್ ಮಾಡಿರ್ಬೋದೇನೋ, ಇಲ್ಲ ಯಾವ್ದಾದ್ರು ಬ್ಯೂಟಿಷಿಯನ್ ಕೊಟ್ಟಿರ್ಬೋದೇನೋ ಸೋಪ್ ಯೂಸ್ ಮಾಡ್ತಾ ಇದ್ದಾಳೆ ವೈಟ್ ಆಗ್ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಆ ಫೀಲಿಂಗ್ ಇಂದ ಮತ್ತೆ ನಾವು ಕ್ಲೋಸ್ ಹೆಂಗಾದ್ರೆ ಅಂತ ಹೇಳಿದ್ರೆ, ಸೊ ಮೆಮೊರೀಸ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ಇವಳು ಸಮ್ಮರ್ ವೆಕೇಶನ್ಗೆ ನಾನು ಸಮ್ಮರ್ ವೆಕೇಶನ್ಗೆ ಆಕ್ಚುಲಿ ಇವಳ್ದು ಜಕ್ಕಲ್ಮಡುಗು ಆದ್ರೂ ಇವರು ಡಿ ಕ್ರಾಸ್ ಅಲ್ಲಿ ಇದ್ರು, ದೊಡ್ಡಬಳ್ಳಾಪುರ ಹತ್ರ ಇದ್ರು, ಇವರು ಚಿಕ್ಕಬಳ್ಳಾಪುರದ ಹತ್ರ ಶಿಡ್ಲಘಟ್ಟ. ಅಲ್ಲಿ ನಾವು ಶಿಡ್ಲಘಟ್ಟ, ನಮ್ಮ ಶಿಡ್ಲಘಟ್ಟ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ ಇದ್ರೆ ಕಾಮೆಂಟ್ ಮಾಡಿ ಓಕೆನಾ. ಸೊ ಇವಳು ಹಂಗೆ ಸಮ್ಮರ್ ವೆಕೇಶನ್ ಬರ್ತಿದ್ಲು, ನಾನು ವೆಕೇಶನ್ಗೆ ಹೋಗ್ತಿದ್ದೆ. ಸೊ ತುಂಬಾ ಸಿಮಿಲಾರಿಟೀಸ್. ಯಾಕಂತ ಹೇಳಿದ್ರೆ ಅವಳಿಗೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ನನಗೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಆಕ್ಚುಲಿ ಇವಳು ಚಿಕ್ಕವಾಗಿಂದಾನೆ ಆಕ್ಟರ್, ದೊಡ್ಡ ಆಕ್ಟರ್. ಚಿಕ್ಕವಾಗ ನಮ್ಮ ತಾತ ಮುಂದೆ ತತ ನಂಗೆ ಕಣ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ತತ ದಾನ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆಕ್ಟಿಂಗ್ ಮಾಡಿದ್ರು. ಅವ್ರು ನೆನಪಿದೆ ಇಲ್ಲ ಗೊತ್ತಿಲ್ಲ, ನೆನಪಿದೆ. ಸೊ ತುಂಬಾ ಆಟ ಆಡಿದ್ವಿ. ನಮ್ಮ ಇದು ಶುರುವಾಗಿದ್ದು ನನಗೆ ಇವಳು ನೋಡಿದಾಳೆ ನಾನು ಫೇಸ್ ವಾಶ್ ಮಾಡೋವಾಗ ಈ ಬ್ಯಾಕ್ ಗ್ರೌಂಡ್ ಎಲ್ಲ ಈ ತರ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಅನ್ಸುತ್ತೆ, ನೆಕ್ಸ್ಟ್ ಡೇ ನಮ್ಮ ಮನೆ ರೋಡಲ್ಲಿ ಹೋಗೋವಾಗ ಹಿಂಗೆ ನಮ್ಮ ಅಜ್ಜಿ ಇವ್ರ ಅಜ್ಜಿ ಮಾತಾಡುವಾಗ ನಾವಿಬ್ರು ಫ್ರೆಂಡ್ಸ್ ಅಲ್ಲ, ಜಸ್ಟ್ ಹಾಯ್ ನಿನ್ನ ಹೆಸರೇನು ನನ್ನ ಹೆಸರೇನು ಎಲ್ಲಿರೋದು ಓಕೆ ಇಬ್ರು ಸಿಮಿಲಾರಿಟಿ. ಅಂಡ್ ನೆಕ್ಸ್ಟ್ ಡೇ ಆಟ ಆಡಕ್ ಬಂದಾಗ ದೀಪು ಬಂದಿದ್ಲ ಆಟ ಆಡ ಕೆಳಗಡೆ ನಮ್ಮ ಮನೆ. ಸೊ ಅವಾಗ್ಲಿಂದ ನಾವು ಫ್ರೆಂಡ್ಸ್ ತರ. ಸೊ ಅವ್ರ ಅಜ್ಜಿ ಅವ್ರ ಮೊಮ್ಮಗಳನ್ನ ನಮ್ಮ ಅಜ್ಜಿಗೆ ಇವ್ರ ಮೊಮ್ಮಗಳನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು. ಓಕೆ ಹಾಯ್ ನಾನ್ ಸೋನು, ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಓದ್ತಾ ಇದ್ದೀನಿ 4th ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು. ನನ್ನ ಇಂಟ್ರೊಡಕ್ಷನ್ ಬಂದು ಹಾಯ್ ನಾನು ದೀಪಿಕಾ, ನಾನು ಶಿಡ್ಲಘಟ್ಟದಲ್ಲಿ 5th ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು. ಸೊ ಆ ತರ ಪರಿಚಯ ಆಗಿದ್ದು. ಅದಾದ್ಮೇಲೆ ಫುಲ್ ಕ್ಲೋಸ್ ಆಗ್ಬಿಟ್ರಿ. ಎಷ್ಟು ಕ್ಲೋಸ್ ಆದ್ವಿ ಅಂದ್ರೆ ನಾನು ಏನ್ ಮಾಡಿದ್ರು ಇವಳಿಗೆ ಹೇಳ್ತಾ ಇದ್ದೆ, ಇವಳು ಏನೇ ಮಾಡಿದ್ರು ನನ್ಗೆ ಹೇಳ್ತಿದ್ಲು. ಅಂಡ್ ಈವನ್ ಸಮ್ಮರ್ ವೆಕೇಶನ್ ಕೂಡ ಕಾಲ್ ಮಾಡ್ಕೊಂಡ್ಬಿಟ್ಟು ಯಾವಾಗ ಬರ್ತೀಯಾ ಅಂತ ಹೇಳ್ಬಿಟ್ಟು ಇಬ್ರು ಸೇಮ್ ಡೇ. ನಮ್ಮ ಮಮ್ಮಿ ಕಳಿಸ್ತಾನೆ ಇರ್ಲಿಲ್ಲ ನನ್ನ. ಆಕ್ಚುಲಿ ಅದು ಜಕ್ಕಲ್ಮಡುಗಲ್ಲಿ ಏನಂದ್ರೆ ಸ್ವಲ್ಪ ಕೆರೆ ಎಲ್ಲ ಇರೋದ್ರಿಂದ ಸಾವೆಲ್ಲ ಜಾಸ್ತಿ ಆಗಿತ್ತು. ಸೊ ಹೆಣ್ಮಕ್ಳನ್ನ ಕಳ್ಸಕ್ಕೆ ಯೂಶಲಿ ಹಿಂದೆ ಮುಂದೆ ನೋಡ್ತಾರಲ್ಲ, ನಮ್ಮ ಮಮ್ಮಿ ನಂಗೆ ಹೊಡಿಯೋರು. ಆದ್ರೂ ಯಾರಿಗಾದ್ರೂ ಅನ್ಸುತ್ತೆ ಇವಳು ಹೆಣ್ಮಗು ತರ ಇದ್ದಾಳೆ ಅಂತ ಹೇಳ್ಬಿಟ್ಟು. ಅವಳು ಚಿಕ್ಕ ಇದನ್ನ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಅಂತ ಹೇಳ್ಬೋದು. ನಿಮ್ಗೆ ಇನ್ಸಿಡೆಂಟ್ ಒಂದು ಹೇಳ್ತೀನಿ. ನಾವು ಆಕ್ಚುಲಿ 7th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕು ಅಂದ್ರಲ್ವಾ, 7th ಅಲ್ಲಿ ಇರ್ಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಹತ್ರ ಮೇಲೆ ರಚ್ಕಟ್ಟೆ ಇರುತ್ತೆ ಅಲ್ವಾ. ಸೊ ಇಬ್ರು ಆಟ ಆಡ್ಕೊಂತ ಇದ್ರು, ನೆನಪಿದೆ. ಸೊ ಇಬ್ರು ಟ್ರ್ಯಾಕ್ಟರ್ ಅಲ್ಲಿ ಮಲಗ್ಬಿಟ್ಟಿದ್ವಿ, ಹಿಂಗೆ ಇಬ್ರು ಹಿಂಗ್ ಮಲ್ಕೊಂಡು ನೋಡ್ತಾ ಇದ್ರಿ ಮೇಲೆ. ಸೊ ಇಬ್ರು ಮಾತಾಡ್ಕೊಂತ ಇದ್ರಿ, ಏನ್ ಡಿಸ್ಕಷನ್ ಅಂತ ಗೊತ್ತಿಲ್ಲ. ಸೊ ಅದೇನಾಗಿತ್ತು ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ ಬಂದು ಹಿಂಗ್ ಸ್ಲೋಪ್ ಅಲ್ಲಿ ನಿಲ್ಸಿತ್ತು. ಸಡನ್ ಆಗಿ ಸ್ಟಾರ್ಟೆಡ್ ಮೂವಿಂಗ್ ಆಗಕ್ಕೆ ನನಗೆ ಫುಲ್ ಭಯ. ಮೇಡಮ್ ಅವ್ರ ರಿಯಾಕ್ಷನ್ ಏನ್ ಗೊತ್ತಾ, ದೀಪು ಜಂಪ್ ಮಾಡ್ಬೇಡ ಕಣೆ ಅಂತ. ನಾನು ಓ ಮೈ ಗಾಡ್ ಅಂತ ಹೇಳಿದ್ರೆ ಇವಳು ಜಂಪ್ ಮಾಡ್ಬೇಡ ಅಂತ ಹೇಳ್ತಿದ್ರೆ ನನ್ಗೆ ಸಖತ್ ಭಯ ಆಯ್ತು. ಇವಳು ಹೇಳ್ತಿಲ್ಲ ಡೇರಿಂಗ್ ಅಂಡ್ ಡ್ಯಾಶಿಗೆ ಅವಾಗಿಂದಾನೆ ಒಳ್ಳೆ ಬಾಯ್ ತರ ಇದ್ಲು. ಅದಾದ್ಮೇಲೆ ಯಾರೋ ಬಂದು ಸ್ಟಾಪ್ ಮಾಡಿದ್ರು. ನಾನ್ ಬಂದ್ಬಿಟ್ಟು ಅಮ್ಮ ನಾನು ಇವತ್ತು ಉಳ್ಕೊಂಡೆ ಕಣೆ, ಇಲ್ಲ ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ ಹಿಂಗ್ ಉಲ್ಟಂ ಪಲ್ಟ ಬಿಟ್ಬಿಟ್ಟು ಏನಾದ್ರು ಆಗ್ತಿತ್ತು ಕಣೆ ಅಂತ ಹೇಳಿದ್ರೆ, ಇಲ್ಲ ಕಡೆ ನಾನು ಆರಾಮಾಗಿ ನಾನು ಜಂಪ್ ಮಾಡ್ಬಿಡ್ತಾ ಇದ್ದೆ, ಡೈ ಮಾಡ್ಬಿಡ್ತಾ ಇದ್ದೆ ಅಂತ ಹೇಳಿದ್ರೆ, ನಾನು ಅವಾಗ ನೀನ್ ಡೈ ಮಾಡ್ತಿದ್ದೆ, ನಾನು ಡೈರೆಕ್ಟ್ ಆಗಿ ಶಿವನ್ ಪಾದ ಡೈ ಮಾಡ್ಬಿಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಇಲ್ಲ ಚೆನ್ನಾಗಿತ್ತು ಅವಾಗ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾನು ಬೆಳೆದಿದ್ದೆ ಆ ರೀತಿ. ನಮ್ಮ ಡ್ಯಾಡಿ ಹೆಣ್ಮಗು ತರ ಬೆಳೆದಿದ್ದೆ ಆ ರೀತಿ, ಫುಲ್ ಡೇರಿಂಗ್ ಡ್ಯಾಶಿಂಗ್, ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ, ಡೈರೆಕ್ಟಾಗಿ ಮಾತಾಡೋದಾಗ್ಲಿ ಅಥವಾ ಎಲ್ಲರ ಜೊತೆನೂ ಮಿಂಗಲ್ ಆಗ್ಬಿಡಿ. ಇವ್ರು ಹೊಸಬ್ರು ಅಳುಬ್ರು ಆ ಥರನೇ ಇಲ್ಲ, ಎಲ್ಲರ ಜೊತೆ ಮಿಂಗಲ್ ಆಗ್ಬಿಡ್ತಾ ಇದೆ. ಮೇಡಮ್ ಸ್ವಲ್ಪ ಶೈ ಪಾರ್ಟಿ, ಆಮೇಲೆ ಸ್ವಲ್ಪ ಪ್ರಿಸರ್ವ್ಡ್ ಅಂತ ಅವಾಗ ಶೈ ಏನಲ್ಲ, ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಭಯ ಆಗ್ತದೆ. ಇಷ್ಟೊಂದು ಜಂಪಿಂಗ್ ಎಲ್ಲ ಬರ್ತಾರೆ. ಇವಳು ಏನಂತ ಹೇಳಿದ್ರೆ ಚಿಕ್ಕವಾಗಿಂದ ಸ್ಕೂಟಿ ಎಲ್ಲ ಓಡಿಸ್ತಿದ್ದಲ್ಲ, ನಾನು ಒಂದ್ಸರಿ ಸ್ಕೂಟಿಯಲ್ಲಿ ಬಿದ್ದು ನಾನು ಅವಾಗಿಂದ ಸ್ಕೂಟಿ ಸಹವಾಸಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಅದು ನಂಗೆ ವೆಹಿಕಲ್ಸ್ ಅಂದ್ರೆ ಸ್ವಲ್ಪ ಭಯ ಆಗ್ತಿತ್ತು. ಅಂಡ್ ನಾನು ಇವ್ರ ಮನೆಗೆ ಹೋಗಿದ್ದೆ ದೀಪಾವಳಿಗೆ. ಆಕ್ಚುಲಿ ನಮ್ಗೆ ದೀಪಾವಳಿ ಫಸ್ಟ್ ನಾನ್ ಬಂದಿದ್ದು ಫಸ್ಟ್ ದಸರಾ ಹಾಲಿಡೇಸ್ಗೆ ನಾನು ಜಕ್ಕಲ್ಮಡುಗಿಗೆ ಬಂದಿದ್ದೆ. ಇವಳು ಏನ್ ಗೊತ್ತಾ, ನಾವು ಸಮ್ಮರ್ ಹಾಲಿಡೇಸ್ಗೆ ಯೂಶಲಿ ಬರ್ತೀವಲ್ವಾ, ಮೀಟ್ ಆಗಿ ಒಂದ್ ಅಷ್ಟು ವರ್ಷ ಆದ್ಮೇಲೆ ಇವಳು ಸಮ್ಮರ್ ಹಾಲಿಡೇಸ್ಗೆ ಜಕ್ಕಲ್ಮಡುಗಿಗೆ ಬಂದ. ಸಮ್ಮರ್ ಹಾಲಿಡೇಸ್ಗೆಲ್ಲ ಬಂದಿದ್ದು, ದಸರಾ ಹಾಲಿಡೇಸ್ಗೆ ಬಂದಿಲ್ಲ. ನಮ್ಮ ಮಮ್ಮಿ ನನ್ನನ್ನು ಕಳಿಸ್ಲಿಲ್ಲ. ಮೇಡಮ್ ಏನ್ ಮಾಡಿದಾರೆ ಅಂತ ಅವ್ರ ಬಾಯಲ್ಲೇ ಕೇಳಿ.
ಸೊ ಇವಳು ಊರಲ್ಲೇ ಇದ್ಲು, ನಾನೇನ್ ಮಾಡಿದೀನಿ ಇವ್ರು ಊರಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ, ದೊಡ್ಡಬಳ್ಳಾಪುರದಲ್ಲಿ. ಡಿ ಕ್ರಾಸ್ ಅಲ್ಲೇ ಇದ್ರೆ. ಸೊ ಇವ್ರ ಚಿಕ್ಕಪ್ಪ ಗಾಡಿ ಎಲ್ಲ ಯಾರ ಗಾಡಿಯಲ್ಲೋ ನಮ್ಮ ಅಜ್ಜಿನ ಪರ್ಮಿಷನ್ ಕೇಳ್ಕೊಂಡ್ಬಿಟ್ಟು ನಾನು ಇವ್ರ ಊರಿಗೆ ಹೋಗ್ಬಿಟ್ಟಿದ್ದೀನಿ. ಇವನ್ ನಮ್ಮ ಪಪ್ಪನ್ ಕೇಳಿಲ್ಲ, ನಮ್ಮ ಅಮ್ಮನ ಪರ್ಮಿಷನ್ ಕೇಳಿಲ್ಲ, ಇನ್ಫಾರ್ಮೇ ಮಾಡಿಲ್ಲ, ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಬಂದ್ಬಿಟ್ಟಿದ್ದೀನಿ. ಅಲ್ಲೇ 4 days ಜಾಸ್ತಿ ಇದೆ, 5 days ಏನೋ ಇದ್ದು. ನಂಗೆ ತುಂಬಾ ಇಷ್ಟ ಆ ಪ್ಲೇಸ್. ಏನ್ ಗೊತ್ತಾ, ಇವ್ರ ಮನೆ ಸಖತ್ತಾಗಿತ್ತು, ಒಳ್ಳೆ ವಿಂಟೇಜ್ ಹೋಮ್ ಇರುತ್ತಲ್ಲ. ಸೊ ಇವ್ರ ಮನೆಯಲ್ಲಿ 2 steps ಮೇಲೆ ಒಂದು ರೂಮ್ ಇರ್ತಾ ಇತ್ತು. ಇವಾಗ ಇರೋದು ನೋಡಿಲ್ಲ ಅವರು. ನೆಕ್ಸ್ಟ್ ಯಾವಾಗ ನಾನು ದೊಡ್ಡಬಳ್ಳಾಪುರ ಹೋದಾಗ ಮನೆ ಹತ್ರ ಕರ್ಕೊಂಡು ಹೋಗ್ತೀವಿ. ಸೊ ಅದೇನಂತ ಹೇಳಿದ್ರೆ ಅವ್ರ ಮನೆ ಮುಂದೆ ಒಂದು ಚೇಪೆಕಾಯಿ ಮರ. ಸೊ ನಾನು ಮತ್ತೆ ಇವಳು ಚಿಕ್ಕ ಸೆಕೆಂಡ್ ತಂಗಿ ಮೇಘ ಇದ್ರಲ್ಲ, ಚೇಪೆಕಾಯಿ ಮರ ಹತ್ಬಿಡೋದು. ಸ್ವಲ್ಪ ಒಂದು 10 feet ಹತ್ರನೇ ಟ್ರೈನ್ ಟ್ರ್ಯಾಕ್ ಇತ್ತು. 10 feet ಅಲ್ಲ, ಇನ್ನೊಂದು ಸ್ವಲ್ಪ ದೂರ ಇದೆ. 100 meter ಇದೆಯಾ? ಜಾಸ್ತಿ ಇದೆ, ಒಂದು 400 meters. ಇಲ್ಲ 400 meters. ಓಕೆ. ಸೊ ಅದೇನಂತ ಹೇಳಿದ್ರೆ ಕೂ ಅನ್ ಬರೋಶ್ರೀ ನಾನು ಮತ್ತೆ ಮೇಘ ಹತ್ಬಿಡೋದು, ಹತ್ಬಿಟ್ಟು ನೋಡ್ತಾ ಇರೋದು. ಒಂಥರ ಎಷ್ಟು ಚೆನ್ನಾಗಿದೆಲ್ಲ ಟ್ರೈನ್ ಅಂತ ಹೇಳ್ಬಿಟ್ಟು. ಏನ್ ಗೊತ್ತಾ, ಈ ಫಸ್ಟ್ ಟೈಮ್ ನೋಡೋರ್ಗೆ ಎಕ್ಸೈಟ್ಮೆಂಟ್ ಜಾಸ್ತಿ. ನಮ್ಗೆ ಅಲ್ಲೇ ಇದ್ದು ನಮ್ಗೇನು ಅನ್ಸ್ತಾ ಇಲ್ಲ. ಮೇ ಬಿ ಮೇಘಗೂ ಅದೇ ಫೀಲಿಂಗ್ ಇರ್ಬೋದು. ಅವಳು ಒಳಗಡೆ ಫೀಲಿಂಗ್, ಏನಕ್ಕ ಈ ತರ ಎಕ್ಸೈಟ್ ಆಗ್ತಾಳೆ ಅಂತ ಹೇಳ್ಬಿಟ್ಟು ಅನ್ಕೊಂತ ಇದ್ದೇನೆ. ಬಟ್ ನನ್ಗದ ಸಖತ್ ಇಷ್ಟ ಆಗ್ತಾ ಇತ್ತು. ಹೆಂಗಂದ್ರೆ ಫುಲ್ ಆ ಕಡೆ ಈ ಕಡೆ ಫುಲ್ ಎಲ್ಲ ಗ್ರೀನರಿ. ನಮ್ಮ ಮನೆ ಹೆಂಗಿತ್ತು ಅಂದ್ರೆ, ಆಕ್ಚುಲಿ ಬಂದ್ಬಿಟ್ಟು ಆಗಿನ ಕಾಲದ ಮನೆ. ಕೆಳಗಡೆ ಕಣಜ ಇರ್ತಿತ್ತು. ಮನೆ ಕೆಳಗಡೆ ಲೋವರ್ ಲೆವೆಲ್ ಒಂದಿತ್ತು, ಅದು ಕಣಜಕ್ಕೆ ಹೋಗೋದು. ರಾಗಿ ಎಲ್ಲ ಮಾಡಿದ್ರೆ ಹಾಕುವಂಥದ್ದು. ಮೇಲೆಗಡೆ ಒಳಗಡೆಯಿಂದನೇ ಮೆಟ್ಲಿತ್ತು. ಮೇಲೆಗಡೆ ಹೋದ್ರೆ ಒಂದು ಬೆಡ್ರೂಮ್. ಖಂಡಿತ ಈ ಸಲ ಹೋದಾಗ ನಿಮ್ಗೆ ತೋರಿಸಿನ. ಅದು ಮುಂಚೆ ನಾನು 10th ವರ್ಗೂ ಬೆಳೆದಿರೋ ಅಂತ ಮನೆ. ತುಂಬಾನೇ ಮೆಮೊರೀಸ್ ಇದೆ, ನನ್ಗೆ ಅದು ತುಂಬಾ ಇಷ್ಟ. ಸೊ ಅದೆಲ್ಲ ಆದ್ಮೇಲೆ ಅದ್ ಎದುರುಗಡೆನೆ, ಆ ಮನೆ ಎದುರುಗಡೆನೆ ಪೂರ್ತಿ ತೆಂಗಿನಕಾಯಿ ತೋಟ. ಅದ್ರ ಮಧ್ಯೆಯಿಂದ ಟ್ರೈನ್ ಹೆಂಗಿರುತ್ತೆ ಹೇಳು, ಸೂಪರ್ ಆಗಿ, ಸೂಪರ್ ಸೀನರಿ. ನನ್ಗಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಮರದ ಮೇಲೆ ಹತ್ತುತ್ತಾ ಇದ್ದೆ. ರೈನಿ ಸೀಸನ್ ಅನ್ಸುತ್ತೆ ಅವಾಗ. ಫುಲ್ ಸ್ನೇಲ್ಸ್, ಚಿಕ್ಕ ಸ್ನೇಲ್ಸ್. ನಂಗೆ ಭಯ. ಮೆಗಾ ಸ್ನೇಲ್ಸ್ ಅಂದ್ರೆ ಅವಳು ಅಕ್ಕ ಇಷ್ಟ ಅಲ್ವಾ ಎತ್ಕೊಂಡು ಹಿಂಗ್ ಬಿಸಾಕ್ತಾ ಇದ್ದಾಳೆ. ನಾನು ಅದು ಹೆಂಗಪ್ಪ ಅಂತ ಹೇಳಿ ಅವಾಗ ಅರ್ಥ ಆಯ್ತು. ಅವಳು ಚಿಕ್ಕವಾಗಿಂದ ನೋಡಿ ರೂಢಿ. ನಾನು ಫಸ್ಟ್ ಟೈಮ್ ಈ ತರ ಅಲ್ಲ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾನೆಲ್ಲ ಮುಗಿಸ್ಕೊಂಡು ಇವರು ಪಪ್ಪ ಮಮ್ಮಿ ನನ್ಗೊಂದು ಡ್ರೆಸ್ ಕೊಡ್ಸಿದ್ರು. ನನ್ಗೆ ಇವಾಗೂ ನೆನಪಿದೆ. ಇದು ಯೆಲ್ಲೋ ಕಲರ್ ಕ್ರಾಪ್ ಟಾಪ್, ಒಂಥರ ಫ್ಲವರ್ ಕಟ್ ಬಂದಿತ್ತು. ಅಂಡ್ ಮರೂನ್ ವಿತ್ ಯೆಲ್ಲೋ ಕಲರ್ ಸ್ಕರ್ಟ್ ಬಂದಿತ್ತು, ಬಾಂದಿನಿ ಸ್ಟೈಲ್. ಸೊ ಅದು ನಾನು ಹೊಸ ಬಟ್ಟೆ ಹಾಕೊಂಡು ನಮ್ಮ ಅಜ್ಜಿಯವ್ರಿಗೆ ಹೋಗಿದ್ದೀನಿ. ನಾನು ಹೋಗಿರೋದು ಗೊತ್ತಿಲ್ಲ ನಮ್ಮ ಡ್ಯಾಡಿಗೆ. ನಮ್ಮ ಪಪ್ಪ ಮಮ್ಮಿಗೆ ನಾನು ಮತ್ತೆ ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ, ಅಮ್ಮ ನನ್ಗೆ ಫುಲ್ ಕ್ಲಾಸು ಹೇಳ್ದಿರೋ ಹೋಗಿದ್ಯಾ, ಅದು ಯಾವ ಪರ್ಮಿಷನ್ ತಗೊಂಡೋದೆ, ಅದು ಇದು ಪೇರೆಂಟ್ಸ್ಗೆ ಹೇಳ್ದಿರಾ ಫ್ರೆಂಡ್ ಹೆಚ್ಚಾಗ್ಬಿಟ್ಲಾ ನಿನ್ಗೆ, ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಫುಲ್ಲು ಕ್ಲಾಸು. ಆಂಟಿ ಯಾಕಂಟಿ ವ್ಲಾಗ್ ನೋಡ್ತಾ ಇರ್ತೀರಾ, ನನ್ನ ಫ್ರೆಂಡ್ಗೆ ಬೈದಿದ್ದೀರಾ ನೀವು? ಬೈದಿರೋದಲ್ಲ, ಬಿತ್ತು ಚೆನ್ನಾಗಿ ಬಿತ್ತು. ಅದಾದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಇನ್ನೇನ್ ಮಾಡೋಕ್ಕಾಗುತ್ತೆ. ಇವಾಗ ನಾನು ವಾದ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ನಮ್ದು ಆ ಏಜ್ ಕೂಡ ಅಲ್ಲ ಅಲ್ವಾ. ಸರಿ ಬಿತ್ತಲ್ವಾ, ಹೆಂಗೋ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದೀನಿ, ಬಿದ್ರೆ ಬಿಡ್ಲಿ. ನಾರ್ಮಲ್ ಆಗಿ ಯಾವಾಗೂ ಏಟ್ ಬೀಳ್ತಾ ಇರುತ್ತಲ್ಲ, ನಾರ್ಮಲ್ ಆದ ಯಾವಾಗೂ ಬೀಳ್ತಾ ಇರುತ್ತೆ. ಅಂಡ್ ದೀಪು ಬಂದ್ಬಿಟ್ಟು ಒಂದೇ ಹೆಣ್ಮಗು, ನಾವು 4 ಜನ ಹೆಣ್ಮಕ್ಳು. ದೀಪುಗೂ ಅಷ್ಟೇ ಅವ್ರ ಮಮ್ಮಿ ಡ್ಯಾಡಿ ತುಂಬಾ ಮುದ್ದಾಗಿ ಸಾಕಿದ್ದಾರೆ. ಇದೆಲ್ಲ ಆದ್ಮೇಲೆ ದೀಪು ಅವ್ರ ಮಮ್ಮಿ ಫೋನ್ ಮಾಡಿ ನೆಕ್ಸ್ಟ್ ದೀಪಾವಳಿಗೆ ಯೂಶಲಿ ನಮ್ಗೆ ದೀಪಾವಳಿ ಹಬ್ಬ ಇಲ್ಲ, ಇವ್ರ ಮನೆಗೆ ದೀಪಾವಳಿಗೆ ಅವ್ರ ಮಮ್ಮಿ ಇನ್ವೈಟ್ ಮಾಡಿದ್ರು. ನಮ್ಮ ಮಮ್ಮಿಗೆ ಹೆಂಗೋ ಕನ್ವಿನ್ಸ್ ಮಾಡಿ ಮೇಡಮ್ ಅವರು ಅಲ್ಲಿಂದ ಡೈರೆಕ್ಟ್ ಬಸ್ ಹತ್ಕೊಂಡ್ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದೀನಿ ಅಂತ ಹೇಳಿದ್ರು. ಸೊ ನಾವ್ ಅಲ್ಲಿ ನನ್ನ ತಮ್ಮನೆಲ್ಲ ನಮ್ಮ ಪಪ್ಪನ ಅನ್ಸುತ್ತೆ ನಾನು ಆತರ ಒಬ್ಳೆ ಬಂದಿದ್ದು. 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಅನ್ಸುತ್ತೆ, 7th ಕಣೆ, 7th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಟೈಮ್ ನಾನು ದೊಡ್ಡಬಳ್ಳಾಪುರದಿಂದ ಶಿರ್ಲಘಟ್ಟಗೆ ಯಾವ್ದದು ಬಸ್ಸು, ಯಾವ್ದೋ ಶ್ರೀಶಂಕರ ಅದು ಯಾವ್ದೋ ಒಂದು ಬಸ್ಸಲ್ಲಿ, ನಾನು ಪ್ರೈವೇಟ್ ಬಸ್ಸಲ್ಲಿ ಟಿವಿ ಎಲ್ಲ ಇರುತ್ತಲ್ಲ DVD ಬಸ್. ಅವತ್ತಂತೂ ನಾನು ಹೋಗೋವಾಗ ನಿದ್ದೆ ಮಾಡ್ಬಿಡ್ತೀನೇನೋ, ತಿರ್ಗಿ ಬೇರೆ ಹೋಗಿ ಇಳ್ಬಿಡ್ತೀನೇನೋ. ನಿಮ್ದು ಲಾಸ್ಟ್ ಸ್ಟಾಪ್ ಬಂದು ಶಿಡ್ಲಘಟ್ಟ ಚಿಂತಾಮಣಿಗೆ ಹೋಗ್ತಾ ಇತ್ತು. ಚಿಂತಾಮಣಿ ಬಸ್. ಸೊ ಇವಳು ಅಲ್ಲಿ ಇಳಿದಿದ್ಲು, ಕಾಲ್ ಮಾಡಿ ಹೇಳಿದ್ಲು ಈ ತರ ಬಂದು ಇಳಿತೀನಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಪಪ್ಪನ ನನ್ನ ತಮ್ಮನ ಬಂದಿದ್ರಲ್ಲ, ನಿಮ್ ತಮ್ಮನು ಮತ್ತೆ ನಿಮ್ಮ ಮಾವ ಬಂದಿದ್ರು, ರಾಜೇಶ್ ಮಾವ. ಸೊ ಕರ್ಕೊಂಡ್ ಬಂದ್ಮೇಲೆ ನಮ್ಗೆ ನೆನ್ಪಿದೆ, ಇವಳಿಗೆ ಮೆಹಂದಿ ಎಲ್ಲ ಹಾಕಿದ್ವಿ, ಕರ್ಕೊಂಡು ಹೋಗಿ ಇಲ್ಲ ನಾವ್ ಹಾಕೊಳ್ಳೋಣ ಅಂತ ಅನ್ಕೊಂಡು ಹೋಗಿದ್ವಿ. ಬಟ್ ಆಗ್ಲಿಲ್ಲ. ಹಿಂದೆಗಡೆ ಮನೆಯಲ್ಲಿ ಯಾರೋ ಒಬ್ರು ಮೆಹಂದಿ ಹಾಕ್ಸೋವ್ರ ಹತ್ರ ಕರ್ಕೊಂಡು ಹೋಗಿ ಮೆಹಂದಿ ಹಾಕ್ಸಿ ತುಂಬಾ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿ ಇವರು ಒಂದ್ ಬಟ್ಟೆ ಕೊಡ್ಸಿದ್ರು. ಎಷ್ಟು ಫೇಮಸ್ ಆಗ್ಬಿಡ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ. ಅದು ಏನಾಯ್ತು ಅಂತ ಹೇಳಿದ್ರೆ, ಇಬ್ಬರಿಗೂನು ಸೇಮ್ ಡ್ರೆಸ್ ಫ್ರಾಕ್, ಅದು ಫುಲ್ ಚಿಂಪಿ ಇತ್ತು, ಫಿಶ್ ಕಟ್ ಎಲ್ಲ.
ಸೊ ಇಬ್ರಿಗೂ ಸೇಮ್ ಬ್ಲ್ಯಾಕ್ ವಿತ್ ಸಿಲ್ವರ್ ಫುಲ್ ಗ್ಲಿಟರ್ ತುಂಬಾ ಚೆನ್ನಾಗಿತ್ತು. ಸೊ ಇಬ್ರಿಗೂ ಸೇಮ್ ತಗೊಂಡಿದ್ರೆ ಆ ಫೋಟೋಸ್ ಆಕ್ಚುಲಿ ಯಾರ್ದೋ ಮದ್ವೆಯಲ್ಲಿ ನಿಮ್ ರಿಲೇಟಿವ್ಸ್ ಮದ್ವೆಯಲ್ಲಿ ಹಾಕೊಂಡಿದ್ವಿ. ಸೊ ಅದನ್ನ ಏನಾದ್ರು ಸಿಕ್ಕಿದ್ರೆ ಅದನ್ನ ಟೈಮ್ ಮಾಡ್ತೀವಿ. ನಮ್ಮ ಚಿಕ್ಕ ಚಿಕ್ಕ ಫೋಟೋಸ್ ಕೂಡ ಸಿಕ್ಕಿದ್ರೆ ಎಲ್ಲ ಇಲ್ಲಿ ಟೈಮ್ ಮಾಡ್ತೀವಿ. ಅದೇನು ಆಯ್ತು ಗೊತ್ತಾ, ಅದು ನಾವು ಅವತ್ತು ದೀಪಾವಳಿ ದಿನ ಹಾಕೊಂಡಿದ್ರಿ, ಅದಾದ್ಮೇಲೆ ನೀನ್ ಹೊಲ್ಟೋದೆ ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮದ್ವೆಗೆ ಹಾಕೊಂಡು ಹೋಗ್ತಾ ಇವಳು ಏನ್ ಗೊತ್ತಾ, ನಾನು ಇನ್ನೊಂದು ಇನ್ಸಿಡೆಂಟ್ಸ್ ಹೇಳ್ಬೇಕು, ಇವಾಗ ಶೇರ್ ಮಾಡ್ತೀನಿ. ಇವ್ರ ಮನೆ ಕರ್ಕೊಂಡು ಹೋಗಿದ್ಲ, ಏನೋ ವಿಷಯಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟು ನನ್ನ ಮಾತೇ ಆಡ್ಸಿಲ್ಲ. ನಾನು ಅವತ್ತು ಅಳ್ತಾ ಇದ್ದೆ. ಆಮೇಲೆ ನಿಮ್ ಇವಕ್ಕ ಯಾರು ಹೇಳು, ಗುಡ್ಲ ನರಸೀಪುರಲಿಂಗ್ ಮದ್ವೆ ಆದ್ರಲ್ಲ, ಯಾವಕ್ಕ ಮಂಜು, ಆವಕ್ಕ ಕರ್ಕೊಂಡ್ ಬಂದ್ಬಿಟ್ಟು ಹಂಗೆಲ್ಲ ಮಾಡ್ಬಾರ್ದು ದೀಪು, ಮಾತಾಡ್ಸು ಅಂತ ಅಂದ್ಮೇಲೆ ಮಾತಾಡ್ಸಿದಳು. ಚಿಕ್ಕವಾಗ ತುಂಬಾ ಕೋಪ. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸೋನು ಸೋನು ಯಾರ ಮೇಲೇನು ಕೋಪನೆ ಮಾಡ್ಕೊಳಲ್ಲ. ನಾನ್ ನನ್ನ ಫ್ರೆಂಡ್ಸ್ ಹತ್ರ ಸಿಕ್ಕಾಪಡೆ ಜಗಳ ಮಾಡ್ಬಿಟ್ಟಿದ್ದೀನಿ. ಅಂಡ್ ನನ್ನ ಓನ್ಲಿ ಒನ್ ಅಂಡ್ ಓನ್ಲಿ ಫ್ರೆಂಡ್, ಇದುವರೆಗೂ ನಾನು ಒಂದು ಚಿಕ್ಕ ಜಗಳನು ಮಾಡ್ಕೊಂಡಿಲ್ಲ. ನನಗೆ ನೆನ್ಪಿರೋವರೆಗೂ ಅಷ್ಟು ಅಂದ್ರೆ ಜಗಳ ಮಾಡ್ಕೊಂಡಿಲ್ಲ, ಏನು ಆ ಸಂದರ್ಭ ಬಂದಿಲ್ಲ ಜಗಳ ಮಾಡ್ಕೊಳೋ ಅಷ್ಟು. ಆಮೇಲೆ ನಾನು ಇಲ್ಲಿವರೆಗೂನು ಸ್ಕೂಲಿಂಗ್ ಅಲ್ಲಿ ಆಗಿರ್ಲಿ ಅಥವಾ ಕಾಲೇಜಸ್ ಆಗಿರ್ಲಿ, ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡ್ತಾ ಇರ್ತೀರ, ಯಾರ ಹತ್ರ ಒಬ್ರ ಹತ್ರನೂ ನಾನು ಜಗಳ ಮಾಡ್ಕೊಂಡೇ ಇಲ್ಲ ಇಲ್ಲಿವರೆಗೂ. ಸ್ವೀಟ್ ಅಲ್ಲ, ಯಾಕೆ ಮತ್ತೆ ನನ್ಗೆ ಅದೇನೋ ನಾನು ಕ್ರಿಯೇಟ್ ಮಾಡ್ಕೊಳ್ಳಲ್ಲ ಆ ತರದ್ದೆಲ್ಲ ಅಷ್ಟೇ. ನಾನು ಓವರ್ ಪ್ರೊಸೆಸಿವ್ ಆಗ್ಬಿಟ್ಟು ಅದಕ್ಕೆ ಇವಳು ಏನ್ ಗೊತ್ತಾ, ಅವತ್ ಅವ್ರ ಮನೆ ಪಕ್ಕದಲ್ಲೇ ಅವ್ರ ಮಾವ ಚಿಕ್ಕಪ್ಪಂದಿರೆಲ್ಲ ಇದ್ದಿದ್ದು, ಅವ್ರ ಜೊತೆ ಎಲ್ಲ ಫುಲ್ ಫ್ರೆಂಡ್ ಆಗ್ಬಿಟ್ನಲ್ಲ, ಅದಕ್ಕೆ ಇವಳಿಗೆ ಹೊಟ್ಟೆ ಊರಿಗೆ ಇವಳು ಮಾತಾಡ್ಸಿಲ್ಲ ನನ್ನ. ಒಂಥರ ನನ್ನ ಫ್ರೆಂಡ್ ನನ್ನ ಹತ್ರನೇ ಫುಲ್ ಸೆಕ್ಯೂರ್ಡ್ ಆಗಿ ಇಟ್ಕೊಬೇಕು, ನನ್ ಬಿಟ್ಟು ಹೋಗ್ಬಿಡ್ತಾಳೆ, ನನಗಿನ್ನ ಜಾಸ್ತಿ ಪ್ರಿಯಾರಿಟಿ ಕೊಟ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಮೇ ಬಿ ಏನೋ ಕೋಪ ಮಾಡ್ಕೊಂಡಿರ್ಬೋದು ಅವತ್ತು ನಾನು. ಇವಾಗೂ ಅದೇ ತರ ಇದೆ. ಇವಾಗ ಹಂಗೆ ಅವಳು ಏನಾನ ನನ್ನ ಫ್ರೆಂಡ್ಸ್ ಜೊತೆ ಬಿಡಮ್ಮ, ಅವ್ರ ಜೊತೆ ಹೋಗ್ತೇನೆ, ನನ್ನ ಜೊತೆ ಎಲ್ಲಿ ಬರ್ತೀಯಾ ಅಂತ ಎಲ್ಲ. ಸೊ ಅದೊಂದಿದೆ, ಅದು ಒಂದೊಂದ್ಸರಿ ಪ್ಲಸ್ ಆಗುತ್ತೆ, ಬಟ್ ತುಂಬಾ ಸರಿ ಮೈನಸ್ ಆಗುತ್ತೆ. ಈವನ್ ಅದು ಫ್ರೆಂಡ್ಶಿಪ್ ಆದ್ರೂ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಮೇಲೆ ಆದ್ರೂ ಆಗ್ಬೋದು, ಓವರ್ ಪೊಸೆಸಿವ್ನೆಸ್ ಇದೆ. ಅವಾಗಿಂದನೂ ನಾವಿಬ್ರು ಕ್ಲೋಸ್ ಆಗೇ ಇದ್ದೀವಿ. ಅಂಡ್ ಸೊ ಅದಾದ್ಮೇಲೆ ನಾವು ತುಂಬಾ ದಿನ ಗ್ಯಾಪ್ ಬಂತು. ಯಾಕಂದ್ರೆ ಅವಳ ಕೆರಿಯರ್ ಮೇಲೆ ಅವಳು ಸ್ವಲ್ಪ ಫೋಕಸ್ ಮಾಡೋದು, ಸ್ಟಡೀಸ್ ಮೇಲೆ. ನಾನು ಅಷ್ಟೇ. ಎಸ್, ನನ್ನ ಲೈಫಲ್ಲಿ ನಾನು ಬ್ಯುಸಿ ಆಗೋದೆ, ಅವಳ ಸ್ಟಡೀಸಲ್ಲಿ ಅವಳು ಕೂಡ ಬ್ಯುಸಿ ಆಗೋದ್ಲು. ಅದಾದ್ಮೇಲೆ ತಿರ್ಗಾ ನೀನ್ ವಿಜೆ ಆದ್ಮೇಲೆ ನಾನು ಆಂಕರಿಂಗ್ ಮಾಡಿದ್ಮೇಲೆ ನಾನು ಕಾಲ್ ಮಾಡಿ, ಇವ್ರ ಡ್ಯಾಡಿ ನಂಬರ್ ಅವಾಗ ನಮ್ಮ ಫೋನ್ ನಂಬರ್, ಅವಾಗೆಲ್ಲ ನಮ್ಗೆಲ್ಲ ಫೋನ್ ಎಲ್ಲ ಇರ್ತಾ ಇರ್ಲಿಲ್ಲ ಅಲ್ವಾ. ಇವ್ರ ಡ್ಯಾಡಿಗೆ ಫೋನ್ ಮಾಡಿ, ನಾನು ಈ ಥರ ವಿಜಯಾಗಿ ಮಾಡ್ತಾ ಇದ್ದೀನಿ, ನೀನು ಕಾಲ್ ಮಾಡು, ನಿನ್ಗೆ ಯಾವ ಸಾಂಗ್ ಇಷ್ಟ, ನಾನು ಅದು ಪ್ಲೇ ಲಿಸ್ಟ್ ಎಲ್ಲ ಕಾಗೆ ಆರಿಸಿದ್ಲು. ಆಕ್ಚುಲಿ ಅದು ನಿಜ, ಬಟ್ ಏನಂತ ಹೇಳಿದ್ರೆ ನಮ್ಮ ಮನೇಲಿ ಅವಾಗ ಡಿಶ್ ಟಿವಿ ಇಷ್ಟು ಚಾನೆಲ್ಸ್ ಅಂತಾನೆ ಬರ್ತಾ ಇದ್ದಲ್ವಾ. ಸೊ ನಾವು ಮನೇಲಿ ಎಲ್ಲ ತೆಲುಗು ತುಂಬಾ, ಕನ್ನಡ ಚಾನೆಲ್ ಸಂಭ್ರಮ ಅನ್ಸುತ್ತೆ, ಕರೆಕ್ಟ್, ಸಂಭ್ರಮ. ಆಮೇಲೆ DCN ಚಾನೆಲ್ ಇದೆಲ್ಲ ಮಾಡಿದ್ದೆ. ಸೊ ನಮ್ಮ ಮನೇಲಿ ಆ ಥರದ್ದೆಲ್ಲ ಬರ್ತಾ ಇರಲಿಲ್ಲ. ನಾನೇನ್ ಮಾಡಿದೆ, ಕನ್ನಡ ಹುಡ್ಕೊಂಡು ಹೋದೆ ನಮ್ಮ ಬೀದಿಯಲ್ಲಿ. ಸೊ ಮನೇಲಿ ಇತ್ತು, ಕುತ್ಕೊಂಡಿದ್ದೀನಿ, ಮೇಡಮ್ ಅವ್ರು ಬಂದಿದ್ದಾರೆ, ಫುಲ್ ಆಂಕರಿಂಗ್ ಎಲ್ಲ ಚಿಂಡಿ ಸೂಪರ್ ಆಗಿ ಮಾಡ್ತಾ ಇದ್ದಾಳೆ. ನಾನು ವೇಟ್ ಮಾಡ್ತಾ ಇದ್ದೀನಿ, ಕಾಲ್ ಮಾಡ್ತಾ ಇದ್ದೀನಿ, ಯಾರ್ದೋ ಫೋನ್ ಇಸ್ಕೊಂಡು ಮಾಡ್ತಾ ಇದ್ರೆ ಬಿಸಿ 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 ಬಿಸಿ. ನಾನು ಅನ್ಕೊಂಡೆ, ಓ ಎಷ್ಟೊಂದು ಜನ ಕಾಲ್ ಮಾಡ್ತಾ ಇರ್ತಾರೆ, ಇವಳು ನೋಡಿದ್ರೆ ಸಾಂಗ್ ನಿನ್ ಫೇವ್ರೆಟ್ ಸಾಂಗ್ ಆಗ್ತೀನಿ ಅಂತ ಹೇಳಿದಾಳೆ, ಕಾಲೇ ಕನೆಕ್ಟ್ ಮಾಡ್ತಾಳೇನೋ. ನಾನು ಹೇಳಿದೆ ಅಣ್ಣ ದೀಪಿಕಾ ಅಂತ, ಅಲ್ಲಿ ನಮ್ ಕಾಲ್ ಕನೆಕ್ಟ್ ಮಾಡೋರ್ಗೆ ಹೇಳಿ ದೀಪಿಕಾ ಅಂತ ಇದ್ದಾಳೆ ನನ್ನ ಫ್ರೆಂಡ್, ಅವಳದೇನ ನಾ ಕಾಲ್ ಬಂದ್ರೆ ನೀವು ನನ್ ಕನೆಕ್ಟ್ ಮಾಡಿ ಆಯ್ತಾ ಅಂತೆಲ್ಲ ಹೇಳ್ಬಿಟ್ಟು ಹೋಗಿದ್ದೆ ಟೆಕ್ನಿಷಿಯನ್ಗೆ. ನಾನು ಮಾಡ್ತಾ ಇದ್ದೀನಿ, ಬಟ್ ಕನೆಕ್ಟ್ ಆಗಿಲ್ಲ ಅಂದ್ರೆ 2 times. ಮತ್ತೆ ನಾನು ಕನೆಕ್ಟ್ ಆಗಲ್ಲ ಬಿಡು, ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡ್ಬಿಡೋದು ಇವಳನ್ನ ಅಂತ. ಆಮೇಲೆ ನನ್ನ ಶೋ ಅಲ್ಲೇನೆ ಮ್ಯಾಕ್ಸಿಮಮ್ ಕಾಲ್ಸ್ ಬರ್ತಾ ಇದ್ದಿದಂತೆ. ಸೊ ಅದರಿಂದ ನಾನು ಸ್ವಲ್ಪ ಇನ್ಸೆಂಟಿವ್ಸ್ ಬರ್ತಿತ್ತು, ಫೇಮಸ್. ಅವಾಗ ಹೊಸದಾಗೆ ನಾನು ಆಂಕರಿಂಗ್ ಶುರು ಮಾಡಿದಾಗೆಲ್ಲ ದೊಡ್ಡಬಳ್ಳಾಪುರದಲ್ಲಿ ನನ್ನ ಒಂಥರ ಇವರೇ ಕಡೆ ಟಿವಿಯಲ್ಲೆಲ್ಲ ಬರೋದು ಅಂತೆಲ್ಲ. ಅದ್ರಲ್ಲೂ DCN ಲೋಕಲ್ ಚಾನಲ್, ದೊಡ್ಡಬಳ್ಳಾಪುರ ಚಾನಲ್, ಅದ್ರಲ್ಲಿ ಬಂದಾಗಿಂದ ಇನ್ನ ಫೇಮಸ್. ನ್ಯೂಸ್ ರೀಡಿಂಗ್ ಕೂಡ ಬರ್ತಿದ್ದೆ, ನ್ಯೂಸ್ ರೀಡಿಂಗ್ ಮಾಡ್ತಿದ್ದೆ, ಜ್ಯೋತಿಷ್ಯ ಮಾಡ್ತಾ ಇದ್ದೆ, ಮಾರ್ನಿಂಗ್ ಜ್ಯೋತಿಷ್ಯ ಅಂದ್ರೆ ದಿನ ಭವಿಷ್ಯ ಕಾರ್ಯಕ್ರಮ. ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಸ್ವಾಮೀಜಿಗಳ ಜೊತೆ, ಲೇಡಿ ಸ್ವಾಮೀಜಿ ಜೊತೆ. ಅವಾಗ ಏನ್ ಗೊತ್ತಾ, ನನ್ನ ಹತ್ರ ಫೋನ್ ಇರ್ಲಿಲ್ಲ ಫ್ರೆಂಡ್ಸ್, ಫೋನ್ ಇದ್ದಿದ್ರೆ ಅದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಟ್ಕೊಳ್ತಾ ಇದ್ದೆ. ಬಟ್ ಲೈಫಲ್ಲಿ ಬೆಸ್ಟ್ ಮೆಮೊರೀಸ್ ಅದು ಒಂಥರ ಚೆನ್ನಾಗಿತ್ತು. ಯಾಕೆ ಝೂಮ್ ಆಗಿ ಹೋಗ್ತದೆ? ಇಲ್ಲ ಸೊ ಅದೆಲ್ಲ ಆದ್ಮೇಲೆ ಇವಳು ಮೇಡಮ್ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದಾರೆ. ಫಸ್ಟ್ ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀನಿ, ನಂಗೆ ಗೊತ್ತೇ ಇಲ್ಲ. ಇವಳು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇವಳು ಸಿವಿಲ್ ಇಂಜಿನಿಯರ್. ಸೊ ನಾನು ಆಲ್ಮೋಸ್ಟ್ ಲೈಕ್ ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಮಾಡ್ತಾ ಇದ್ದೆ. ಇಂಜಿನಿಯರಿಂಗ್ ಬಂದ್ಮೇಲೆ ಫೋನ್ಸ್ ಬಂತಲ್ವಾ, ಅವಾಗಿಂದ ಹಾಯ್ ಬೈ ಕಾಲ್ ಎಲ್ಲ ಮಾಡ್ತಿದ್ದೆ, ಬಟ್ ನಾಟ್ ರೆಗ್ಯುಲರ್ಲಿ. ಸೊ ಸಡನ್ ಆಗಿ ಮೇಡಮ್ ಅವರು, ನಾನು 4th year ಅಲ್ಲಿ ಇರ್ಬೇಕಾದ್ರೆ, ನಾನು 3rd year ಅಲ್ಲಿ ಇದ್ದೆ, ಈವ್ನಿಂಗ್ 3:30 ಅನ್ಸುತ್ತೆ, ಅವತ್ತು ಸ್ವಲ್ಪ ಬೇಗ ಬಿಟ್ರು, ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾವು ಬಸ್ಸಲ್ಲಿ ಹೋಗಿ ಕುತ್ಕೊಂಡು
ಅನ್ಕೊಂಡಿದ್ದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮೇಡಮ್ ಅವರಿಂದ ಕಾಲ್ ಬಂತು, ರಿಸೀವ್ ಮಾಡಿದ್ರೆ ಹೆಲೋ ಅಂತ ಹೇಳಿದ್ರೆ ಮೇಡಮು ಹಾಯ್ ದೀಪು ಇನ್ನೂ ಹೇಗಿದೆ ಏನೂ ಕೇಳಿಲ್ಲ ಅನ್ಸುತ್ತೆ. ಸಡನ್ ಆಗಿ ದೀಪು ನನಗೊಂದು ಮ್ಯಾರೇಜ್ ಪ್ರಪೋಸಲ್ ಬಂದಿದೆ ಕಣೆ, ನನಗೆ ಒಪ್ಕೊಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನನಗೆ ಫುಲ್ ಕನ್ಫ್ಯೂಷನ್ ಆ ಒಂದು ಸ್ಟೇಜಲ್ಲಿ. ಹೂ ಅನ್ಲ ಎಷ್ಟೊಂದು ಜನ ಆಲ್ರೆಡಿ ನನ್ನ ಮ್ಯಾರೇಜ್ ಸ್ಟೋರಿ ಕೇಳ್ತಾ ಇದ್ದಾರೆ. ಖಂಡಿತ ನೆಕ್ಸ್ಟ್ ಇನ್ನೊಂದು 2 ವೀಕ್ಸಲ್ಲಿ ಮಾಡಿ ಹೇಳ್ಬಿಡ್ತೀನಿ ಹೇಗಿತ್ತು ಅಂತ. ಸೊ ಫುಲ್ ಕನ್ಫ್ಯೂಷನ್, ಒಪ್ಕೊಂಡ್ಲಾ ಬೇಡವಾ, ಕರೆಕ್ಟ್ ಡಿಸಿಷನ್ ಇಲ್ವಾ ಅಂತ. ನನಗೆ ದೀಪು ಒಂದು ಸ್ವಲ್ಪ ಕ್ಲೋಸ್ ಇದ್ಲಲ್ಲ, ಸೊ ಅವಳು ಕಾಲ್ ಮಾಡಿ ಏನು ಮಾಡಲಿ ಹೇಳಿ ಅಂತ. ಇವಳು ನಿಂಗೆ ಇಷ್ಟ ಒಪ್ಕೊಂಡ್ಬಿಡೆ. ಅಲ್ಲ ನೀನ್ ಕೇಳ್ತಿರೋದು ಏನೋ ಆಸ್ ಇಫ್ ಐ ಆಮ್ ಎ ಸೀನಿಯರ್, ನನಗೇನಾದ್ರು ಮದ್ವೆ ಆಗಿದ್ರೆ ಓಕೆ. ನೀನ್ ಕೇಳ್ತಾ ಇದೆಯಲ್ಲ ನನಗೆ ಏನಪ್ಪ ಇವಳಿಗೆ ಇಷ್ಟು ಬೇಗ ಮದ್ವೆನಾ ಕೇಳ್ದೆ, ನಿನ್ಗೆ ಇಷ್ಟ ಆದ್ರೆ ಒಪ್ಕೊಮ್ಮ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಕೇಳಿದೆ ರೂಪಿ ಅಣ್ಣ ಹಿಂಗೆ ಏನು ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿದ್ದಾರೆ ಕಣೆ ಅದು ಇದು ಅಂತ ಹೇಳಿ ಅಷ್ಟೇ ಅಲ್ಲ ಬೇಕಾಗಿರೋದು. ಹುಡುಗಿರಿಗೆ ಇನ್ನೇನ್ ಬೇಕು, ಇನ್ನೇನ್ ಮಾಡಕ್ಕಾಗ. ನೋಡಿದ್ದೆ ತಾನೆ ನಮ್ಮ ರಿಲೇಟಿವ್ ಅಲ್ವಾ, ರಿಲೇಟಿವ್ ಗೊತ್ತು ಬಟ್ ಮಾತಾಡ್ಸಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಇರ್ಲಿಲ್ಲ ಅಲ್ಲ. ಸೊ ನಾನು ಸರಿ ನಮ್ಮ ಒಪ್ಕೋ ಚೆನ್ನಾಗಿದೆ ಮ್ಯಾಚು, ಫೋಟೋ ಕಳ್ಸಿದ್ಲು. ಅವಾಗ ತಾನೇ ಫೋಟೋ ನೋಡ್ಬಿಟ್ಟೆ, ಅಣ್ಣ ರಾಬಿಟ್ ಇಟ್ಕೊಂಡಿರೋದು ಫೋಟೋ ಹಾಕ್ತೀನಿ ನೋಡಿ. ರೂಪೇಶ್ ಫ್ಯಾನ್ಸ್ ಎಷ್ಟೊಂದು ಜನ ಇದ್ದೀರಲ್ಲ, ನೋಡಿ ನಿಮ್ಮ ಅಣ್ಣ ಹೇಗಿದ್ರು. ಆಕ್ಚುಲಿ ಅಣ್ಣನೇ ಚೆನ್ನಾಗಿದ್ರು, ನೀನು ಸಣ್ಣಕ್ಲಮ್ಮನೇ ಇದ್ದಿದ್ದು, ಅವಾಗ ಸಣ್ಣಕ್ಕಿದ್ರೆ ನೀನು. ಅವಾಗ ಆ ಫೋಟೋನು ಹಾಕ್ತೀನಿ. ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಫೋಟೋ ಇಲ್ಲ, ಟಚ್ ಮಾಡ್ತೀನಿ ನೋಡಿ ಹೇಗಿದ್ದೀವಿ ಇಬ್ರು. ಎಷ್ಟು ಸಣ್ಣಕ್ಕಿದ್ರು ಅಂದ್ರೆ ರೂಪೇಣ ಕೈಯೊಳಗಡೆ ವೈಟ್ ರಾಬಿಟ್ ಇಟ್ಕೊಂಡು, ನಂಗೆ ಟಿ ಶರ್ಟ್ ನೆನಪಿಲ್ಲ, ಎಲ್ಲೋನ ಗೊತ್ತಿಲ್ಲ, ವೈಟ್ ಕಲರ್ ರಾಬಿಟ್ ಇಟ್ಕೊಂಡಿದ್ದು. ಸಾರಿ ಫ್ರೆಂಡ್ಸ್, ಬ್ಯಾಟ್ರಿ ಆಗೋಯ್ತು. ಸೊ ಹಂಗೆ ಚಾರ್ಜ್ ಮಾತಾಡಿ ಅಲ್ಲಿ ಎಕ್ಸಾಸ್ಟ್ ಆಗೋಯ್ತು. ಎಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಮ್ಯಾರೇಜ್ಗೆ ಅನ್ಸುತ್ತೆ. ಮೇಡಮ್ ಅವ್ರದ್ದು ಬೇಗ ಮ್ಯಾರೇಜ್ ಆಗೋಯ್ತು. ಸೊ 2018 ಅಕ್ಟೋಬರ್ ಅನ್ಸುತ್ತೆ. ನಂದು ಸ್ಟಡೀಸ್ ಎಲ್ಲ ಮುಗ್ದಿತ್ತು. ನಾನು ಕೋರ್ಸ್ ಕೂಡ ಮಾಡ್ತಿದ್ದೆ. ಬ್ಯಾಂಗ್ಳೂರಿಂದ ಊರ್ಗೆ ಹೋಗಿ ಸೊ ಪೇರೆಂಟ್ಸ್ ಜೊತೆ ಮದ್ವೆಗೆ ಹೋಗಿದ್ವಿ. ನಾವು ಮದ್ವೆಗೆ ಎಂಟ್ರಿ ಕೊಟ್ಟಾಗ ನೆನಪಿದೆ ಏನ್ ಮಾಡ್ತಿದ್ದೆ ಹೇಳಿ ನೀನು? ನಾನು ಸ್ಟೇಜ್ ಮೇಲೆ ಇದ್ದೆ. ಅಷ್ಟೇ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೆ. ಮರ್ತೋಗ್ಬಿಟ್ಟಿದ್ದಾಳೆ. ಬಂದು ಸೆಲ್ಫಿ ಅಣ್ಣ ಶೇರ್ವಾಣಿ ತರ ಡ್ರೆಸ್ ಹಾಕೊಂಡಿದ್ರು, ಇವಳು ರೆಡ್ ಕಲರ್, ರೆಡ್ ಅಲ್ವಾ, ರೆಡ್ ಕಲರ್ ಸ್ಯಾರಿ ಹಾಕೊಂಡು ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂಡಿದ್ಲು. ಒಂಥರ ಶೈನಿಂಗ್ ಮೇಕಪ್. ಅವಾಗ ಏನ್ ಗೊತ್ತಾ, ನಾನು ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ನಲ್ವಾ, ಆಗ ನನಗೆ ಕೆಲವೊಂದು ಮೇಕಪ್ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಏನೋ ಪರಿಚಯ ಇದ್ರು. ಈ ಅಮೂಲ್ಯ ಅವರ PA ಅಂದ್ರೆ ಪರ್ಸನಲ್ ಮೇಕಪ್ ಆರ್ಟಿಸ್ಟ್, ಅವ್ರ ಹೆಸರು ಸೋಮ್ ಅಂತ, ನೋಡಿರ್ತೀರಾ. ಸೊ ಅವರು ಅವಾಗ ಬಂದಿದ್ರು. ಅವ್ರಿಗೆ ಅವಾಗ್ಲೇ ನಾನು 30,000 ಪೇ ಮಾಡಿದ್ದೆ ನಂದು ಬ್ರೈಡಲ್ ಮೇಕಪ್ಗೆ. ನಂಗೆ ನೆನಪಿದೆ. ನೀನೇನಮ್ಮ ಫುಲ್ ರಿಚ್ ಬಟ್ ಚೆನ್ನಾಗಿ ಕಾಣಿಸ್ತಿದ್ಲು, ಕ್ಯೂಟ್ ಆಗಿ ಕಾಣಿಸ್ತಿದ್ಲು. ಅಣ್ಣನೂ ಅಷ್ಟೇ. ಇವ್ರದ್ದು ಗೊತ್ತಲ್ವಾ ವೈಟ್ ಈ ತರ ಇರುತ್ತೆ. ಸೊ ಕ್ಯೂಟ್ ಬಟ್ ಕ್ಯೂಟ್ ಚೆನ್ನಾಗಿ ಕಾಣಿಸ್ತಿದ್ರು. ಅದಾದ್ಮೇಲೆ ನಾನು ಸೆಲ್ಫಿ ತಗೊಂಡೆ. ನಂಗೆ ನೆನಪಿದೆ ಇವಳ ಮದ್ವೆಗೆ ನನ್ನ ಬರ್ಡೇ ತಗೊಂಡಿರೋ ಇದು ಕ್ರಾಪ್ ಟಾಪ್ ಮತ್ತೆ ಇದು ಸ್ಕರ್ಟ್ ಹಾಕೊಂಡು ಹೋಗಿದ್ದು ಅನ್ಸುತ್ತೆ. ತುಂಬಾ ಇವಳು ಎಷ್ಟು ಬೆಸ್ಟ್ ಫ್ರೆಂಡ್ ಅಂತ ಅಂದ್ರೆ ಬಂದ್ಬಿಟ್ಟು ಗೆಸ್ಟ್ ತರ ಬಂದು ರಿಸೆಪ್ಷನ್ ತಗೊಂಡು, ಯಾರು ಇನ್ವೈಟ್ ಮಾಡಿಲ್ಲ ಫ್ರೆಂಡ್ಸ್ ನಮ್ಗೆ. ಬೆಸ್ಟ್ ಫ್ರೆಂಡ್ ಯಾರಾದ್ರೂ ಇನ್ವೈಟ್ ಮಾಡ್ತಾರಾ? ನಾನು ಫೋನ್ ಮಾಡಿದ್ದೆ, ಅವ್ರ ಮಮ್ಮಿ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದೆ. ತುಂಬಾ ಏನ್ ಹೇಳ್ತಾರೆ ಫ್ರೆಂಡ್ಸ್, ಇವಳು ಮದ್ವೆಗೆ ನಾನು 3 ತಿಂಗಳು ಪಾಪುನ ಎತ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಅದ್ ನನ್ ತಪ್ಪ 3 ತಿಂಗಳು ಇದೆ ಬೆಸ್ಟ್ ಫ್ರೆಂಡ್ ಅವಳು. ಆಕ್ಚುಲಿ ಕರ್ದಿಲ್ಲ, ಬಟ್ ಕರ್ದಿದ್ರು ನನಗೆ ಕೋರ್ಸ್ ನಡೀತಾ ಇತ್ತು. ಸೊ ಸ್ವಲ್ಪ ಇಂಪಾರ್ಟೆಂಟ್ ಇತ್ತು. ಸೊ ಹೋಗಿ ಮುಗಿಸ್ಕೊಂಡ್ ಬಂದ್ಬಿಟ್ರಿ. ಸೊ ಅದಾದ್ಮೇಲೆ ಏನಾಯ್ತು, ಇವಳು ನಾನು ಫುಲ್ ಕ್ಲೋಸ್ ಯಾವಾಗ ಆಗಿದ್ದು ಅಂತ ಹೇಳಿದ್ರೆ, ನಾನು ಬ್ಯಾಂಗ್ಳೂರ್ ಬಂದು PG ಅಲ್ಲಿ ಇರ್ಬೇಕಾದ್ರೆ ಇವ್ರ ಮನೆ HL ಅಲ್ವಾ ಇದ್ದು. ನನಗೆ HL ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಪ್ರತಿದಿನ ಅಂದ್ರೆ ವೀಕ್ಲಿ ಟ್ವೈಸ್ ಇಲ್ಲೇ ಪಾಸ್ಕೊಂತ ಇದ್ದೆ ಇವಳ ಪಕ್ಕದಲ್ಲೇ. ತುಂಬಾ ಸರಿ ಎಷ್ಟೊಂದ್ ಸರಿ ನೈಟ್ ಔಟ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು. ಅಂಡ್ ಇಲ್ಲಿ ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಕೋಟ್ರಸ್ ಅಲ್ಲಿ ಇದ್ವಲ್ಲ, ಅವಾಗ ಬರೋಳು, ಯಾವಾಗ ಬರೋಳು, ವೀಕ್ಲಿ ಟ್ವೈಸ್ ಆದ್ರೂ ಬಂದೇ ಬರೋಳು. ಅವಾಗ ನಾನು ಫುಡ್ ಕೂಡ ಪ್ರಿಪೇರ್ ಮಾಡ್ತೀನಿ, ರುಚಿಯಾಗಿ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಿಲ್ಲ. ಮತ್ತೆ ನೋಡು ದೀಪು ನೋಡು ಎಷ್ಟು ಚೆನ್ನಾಗಿ ಮಾಡ್ತಾಳೆ, ಕಲ್ತ್ಕೋ ಅವಳ ಹತ್ರ ಕಲ್ತ್ಕೋ ಅಂತ ಎಲ್ಲ ಹೇಳ್ತಾ ಇದ್ರು. ಮತ್ತೆ ಕರೀತಿದ್ದ ನಿನ್ ಬಂದೇ ಕಂದ 1 ನಿಮಿಷ ಆಯ್ತಾ. ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ರು. ಅಂಡ್ ನಮ್ಮ ಫ್ಯಾಮಿಲಿ ತುಂಬಾ ಕ್ಲೋಸ್ ಆಗೋಯ್ತು. ನಮ್ಮ ಅತ್ತೆ, ರೂಪೇಶ್, ದೀಪು, ನಾವು ಫ್ಯಾಮಿಲಿ ತರನೇ ಇದ್ವಿ. ಸೊ ನಂದು ಮದ್ವೆ ಫಿಕ್ಸ್ ಆಯ್ತು, ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆದ್ಮೇಲೆ ಮೇಡಮ್ ಅವ್ರು ಪ್ರೆಗ್ನೆಂಟ್ ಅಲ್ಲ, ಎಂಗೇಜ್ಮೆಂಟ್ ಗೆ ಪ್ರೆಗ್ನೆಂಟ್ ನಾನು. ಅವಾಗ 9 months ಪ್ರೆಗ್ನೆಂಟ್. ಹೌದು, ಬಟ್ ನಾನು ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ಬಂದು ನೀನ್ ಡೆಲಿವರಿ ಟೈಮ್ ಅಲ್ಲಿ ನಿಮ್ ಮನೆಗೆ ಬಂದಿದ್ದೆ. ಡೆಲಿವರಿ ಆಗಿ ಮೇಡಮ್ ಅವರು ಬಾರ ಇಲ್ಲಿ ಬೇಬಿ ಮೂವ್ಮೆಂಟ್ಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ನನ್ಗದೇ ಫುಲ್ ಭಯ ಆಗ್ತಿತ್ತು. ನನ್ಗೆ ಪ್ರೆಗ್ನೆಂಟ್ ಲೇಡೀಸ್ ಅಂದ್ರೆ ಸ್ವಲ್ಪ ದೂರ ಇರ್ತಾ ಇದ್ದೆ. ನನ್ಗೆ
ನನಗೆ ಸ್ಟೊಮಕ್ ಲೇಡಿ ನೋಡೋದಕ್ಕೆಲ್ಲ ಸ್ವಲ್ಪ ಭಯ ಆಗ್ತಾ ಇತ್ತು. ಇವಳಾದ್ರೆ ಬರೇ ನಾನು ತೋರಿಸ್ತೀನಿ ಅಂದ್ರೆ ನನಗೆ ಒಂಥರ ಫುಲ್ ಮೈಯೆಲ್ಲ ಜುಮ್ ಅಂತ ಇತ್ತು. ಸೊ ಇವನ್ ಏನ್ ಗೊತ್ತಾ, ನಾನು ಇವ್ರ ಮನೆಗೆ ಬಂದಾಗ ನಾನು ಕೇಳ್ತಾ ಇದ್ದೆ, ನಾನು ಇಲ್ಲೇ ನನ್ನ ಪಕ್ಕದಲ್ಲೇ ಮಲ್ಕೊಳ್ಳೆ, ರೂಪೇಣ ಸಪ್ರೇಟಾಗಿ ಮಲ್ಕೊಂತಾರೆ ಅಂದ್ರೆ ಎಷ್ಟೋ ಸರಿ ಮಲ್ಕೊಂಡಿದ್ದಾಳೆ ನನ್ನ ಪಕ್ಕದಲ್ಲೇ. ಸೊ ಅದೊಂಥರ ಬಾಂಡಿಂಗ್ ತುಂಬಾ ಚೆನ್ನಾಗಿರ್ತಿತ್ತು, ಫ್ರೆಂಡ್ಸ್ಗಿಂತ ಒಂಥರ ಸಿಸ್ಟರ್ಸ್ ಬಾಂಡಿಂಗ್ ತರನೇ ಇರ್ತಿತ್ತು. ಆಮೇಲೆ ನನಗಿಂತ ಬೆಸ್ಟ್ ಫ್ರೆಂಡು ಮೇಘನ ಇವಳಿಗೆ. ನನಗೆ ಇವಳು ಸೆಕೆಂಡ್ ಸಿಸ್ಟರ್ ಮೇಘನ ಇವಾಗ ಡಾಕ್ಟರ್ ಮಾಡ್ತಿದ್ದಾಳಲ್ಲ, MBBS ಕೋರ್ಸ್ ಮಾಡ್ತಿದ್ದಾಳಲ್ಲ. ಸೊ ಅವಳು ನನಗೆ ಕ್ಲೋಸ್. ಸೊ ಅವಳಿಗೂ ಮತ್ತೆ ನನ್ನ ತಮ್ಮ ಸೇಮ್ ಏಜ್, ಸೆಕೆಂಡ್ ತಮ್ಮ ಮನೋಜ್ ಮತ್ತೆ ಮೇಘ. ಸೊ ನೋಡಕ್ಕೂ ಸೇಮ್ ಒಂದೇ ತರ, ಸೇಮ್ ಚಿಕ್ಕವಾಗ ನನ್ನ ಫೋಟೋಸ್ ಇದೆ ಅನ್ಸುತ್ತೆ, ಇಬ್ರು ಸಿಮಿಲಾರಿಟಿ ತರ ಇರ್ತಿದ್ರು. ಸೊ ಅವಳು ನಂಗೆ ಸ್ವಲ್ಪ ಕ್ಲೋಸ್, ಅವಳು ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ಲು. ಸೊ ನಾನು ಇಲ್ಲಿ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದಾದ್ಮೇಲೆ ನನ್ನ ಮದ್ವೆ ಆಯ್ತು. ಮದ್ವೆ ಆದ್ರೂ ಏನ್ ಚೇಂಜ್ ಆಗಿಲ್ಲ, ನಾವಿಬ್ರು ಯಾವಾಗೂ ಮೀಟ್ ಆಗ್ತಾ ಇರ್ತೀರಿ. ಅದಾದ್ಮೇಲೆ ನಮ್ಮ ಮಗುಗೆ ಇನ್ನೊಂದು ಮಗು ಬಂತು, ಕ್ಯೂಟ್ ಎದ್ದು ಬಂತು. ಸೊ ಮಗುನ ಫಸ್ಟ್ ಡೇನೆ ಬಂದಿದ್ಲು, ಅದು ಫೋಟೋ ಹಾಕು ನೀನು. ಫಸ್ಟ್ ಎಲ್ಲ ನೀನು ನಾನು ನೆಕ್ಸ್ಟ್ ಡೇ ಆಫೀಸಲ್ಲಿ ಇದ್ದೆ. ಆಫೀಸ್ನೇ ಬರ್ಬೇಕು ಅಂತ ಬರ್ಬೇಕಾದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಬಟ್ಟೆ ಎಲ್ಲ ತಗೊಂಡು ಇವಾಗ ಅಷ್ಟು ಬೆಟರ್ ಹಂಗೆ ಎತ್ತಿಟ್ಕೊಂಡಿದೀನಿ, ಉಳ್ಕೊಳ್ಸಿರೋದು ಕ್ರೀಮ್ ಕಲರ್ ನೆನಪಿಗೆ. ಸೊ ಅದಾದ್ಮೇಲೆ ಇನ್ನ ನನ್ ಮದ್ವೆ ಆಯ್ತು. ಮದ್ವೆಗೆ ಬೇಬಿ, ಇನ್ನೊಂದು ಬೇಬಿನ ಎತ್ಕೊಂಡು 3 months ಬೇಬಿನ ಎತ್ಕೊಂಡ್ ಬಂದಿದ್ಲು. ಅದು ನಂಗೆ ತುಂಬಾ ಖುಷಿ ಆಯ್ತು. ಬರ್ತಾಳೆ ಇಲ್ವಾ ಅಂತ ಹೇಳ್ಬಿಟ್ಟು ನಂಗೆ ಆದ್ರೆ ಫುಲ್ ಇದಾಗ್ತಿತ್ತು. ಬಟ್ ಬಂದಿದ್ಲು, ಎಲ್ಲ ಫ್ಯಾಮಿಲಿ, ಅವ್ರತ್ತೆ ಮತ್ತೆ ರೂಪೇಶ್ ಅಣ್ಣ ಮತ್ತೆ ಇವ್ರ ಪಪ್ಪ ಮಮ್ಮಿ ಎಲ್ಲರೂ ಬಂದಿದ್ರು, ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಬೀಗ್ರೂಟಾಗೂ ಬಂದಿದ್ಲು, ಆ ಫೋಟೋನ್ ಕೂಡ ಹಾಕ್ತೀನಿ. ಅವಾಗ ಸ್ವಲ್ಪ ಸಣ್ಣಕ್ಕಿದ್ಲು, ಇವಾಗ ಸ್ವಲ್ಪ ಚಬ್ಬಿ ಲಿಟಲ್ ಪಾಂಡೆ ತರ ಆಗಿದ್ದಾಳೆ. ಏನಂದ್ರೆ ಅದು ಊಟ ಮಾಡಿದಿರ ದಪ್ಪ ಇಲ್ಲ, ಲಿಟಲ್ ಚೆನ್ನಾಗಿದೆ ದಪ್ಪ ಅಂತ ಹೇಳಿದ್ರು. ಸರಿ ಇವಾಗ ಹೇಳು, ನಾನು ಚಿಕ್ಕೋಳ್ ಇರೋ ತರನೇ ಇದೀನ, ಇವಾಗ ಏನಾದ್ರು ಚೇಂಜ್ ಆಗಿದ್ದೀನ? ಫಿಸಿಕಲಿ ಎಸ್, ಬಟ್ ಬಿಹೇವಿಯರ್ ಆಗಲಿ ಕ್ಯಾರೆಕ್ಟರ್ ಆಗಲಿ ಸೇಮ್ ಇದೆ, ಸೇಮ್ ಇನ್ನೂ ಲವ್ ಬಾಂಡ್ ಅಫೆಕ್ಷನ್ ಅದೆಲ್ಲ ಇನ್ನೂ ತುಂಬಾ ಜಾಸ್ತಿನೇ ಆಗ್ತಿರುತ್ತೆ ನಮ್ಗೆ. ಇಯರ್ಸ್ ಹೋಗ್ತಾ 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 ಆ ಲವ್ ಜಾಸ್ತಿ ಆಗ್ತಾನೆ ಇರುತ್ತೆ. ನಾನು ಹೇಳ್ತೀನಿ ದೀಪು ಚೇಂಜ್ ಆಗಿದ್ದಾಳ ಇಲ್ಲ ಅಂತ. ಹೇಳು. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3 ಅಂತ ಹೇಳ್ಬೇಡ ಕಡೆ. ನೋ ದೀಪು ಏನು ಚೇಂಜ್ ಆಗಿಲ್ಲ, ಅದೇ ಅವಳು ಮೈಂಡ್ ಥಿಂಕಿಂಗ್ ಆಗಿರ್ಲಿ, ಅವಳು ತೋರಿಸುವಂತ ಪ್ರೀತಿ ಕನ್ಸರ್ನ್ ಆಗಿರ್ಲಿ, ಎಲ್ಲಾನು ಅಷ್ಟೇ ತುಂಬಾ ಸೆನ್ಸಿಟಿವ್ ದೀಪು ಅಂತ ಹೇಳ್ಬೋದು. ಫಸ್ಟ್ ನಿನ್ನ ವ್ಲಾಗ್ಸ್ ಅಲ್ಲಿ ಏನೇನ್ ಬರುತ್ತೆ ಹೇಳು. ಸೊ ನನ್ನ ವ್ಲಾಗ್ಸ್ ಏನಕ್ಕಪ್ಪ ನೋಡ್ಬೇಕು ಅಂತ ಹೇಳಿದ್ರೆ ಆಯ್ತಿದ್ದಾನೆ ಕಣೆ. ಇಲ್ಲ, ಇದು ರೂಪೇಶ್ ಇರ್ತಾರೆ ಬಿಡು. ಇಲ್ಲ ಕಣೆ, ನೀನ್ ಮಾತಾಡೆ. ಸೊ ನನ್ನ ವ್ಲಾಗ್ಸ್ ಏನಕ್ಕಪ್ಪ ನೀವು ನೋಡಬೇಕು ಅಂತ ಹೇಳಿದ್ರೆ, ನನ್ನ ವ್ಲಾಗ್ಸಲ್ಲಿ ನಿಮಗೆ ನಾಟಿ ಸ್ಟೈಲಲ್ಲಿ ಫುಡ್ ಯಾವ ಥರ ಪ್ರಿಪೇರ್ ಮಾಡಬೇಕು. ನಾವು ಆಚೆ ಫುಡ್ ತಿಂತೀರಿ, ಬಟ್ ಮನೆಯಲ್ಲಿ ಯಾವ ಥರ ಹೈಜೆನಿಕ್ ಆಗಿ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಟೇಸ್ಟಿ ಫುಡ್ ನಾವು ತಿನ್ಬೋದು ಅಂತ ಹೇಳ್ಬಿಟ್ಟು ಹೊಸ ರೆಸಿಪಿ ವಿತ್ ನಿಮಗೆ ನ್ಯೂ ಮಾಡರ್ನ್ ಡಿಶಸ್ ಬರುತ್ತಲ್ಲ, ಸೊ ಆ ಥರದ್ದೆಲ್ಲ ನಾನು ಇವಾಗ ಸೌಂದರ್ಯ ವ್ಲಾಗ್ಸ್ ಅಲ್ಲಿ ಕುಕಿಂಗ್ಸ್ ಅಂತೂ ನೀವು ನೋಡಿಲ್ಲ, ಖಂಡಿತ ಕುಕಿಂಗ್ಸ್ ನೋಡ್ಬೇಕು ಅಂದ್ರೆ ಕುಕಿಂಗ್ ಅಂದ್ರೆ ನನ್ನ ಚಾನಲ್ಗೆ ಬರಬೇಕು. ಕುಕಿಂಗ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಗೆ ಕರಿಬೇಕು. ಮೇಡಮ್ ಅವ್ರು ಕುಕಿಂಗ್ ಮಾಡು ಅಂತ ಹೇಳಿದ್ರೆ ಪಾರ್ಸಲ್ ತೆಗೆದ್ಬಿಟ್ಟು ಇಟ್ಟಿರ್ತಾಳೆ. ನಾನು ಬರೋ ಅಷ್ಟರಲ್ಲಿ ಫುಲ್ ಪಾರ್ಸಲ್ಗಳು, ಸೋನು ನಿನ್ ಕೈಯಲ್ಲಿ ಒಂದ್ಸರಿ ಆದ್ರೂ ಮಾಡ್ಕೊಡಂದ್ರೆ ಮಾಡ್ಕೊಡ್ತೀನಿ ಬಾರ ಅಂತ ಕಾಲ್ ಮಾಡಿದ್ಲು. ಬರೋ ಅಷ್ಟರಲ್ಲಿ ನೋಡ್ರೆ ಪಾರ್ಸಲ್ಗಳು ಒಂದ್ರ ಮೇಲೆ ಒಂದಿದೆ. ಆಮೇಲೆ ಇವಳು ನಮ್ಮ ಮತ್ತೆ ಕ್ಲೋಸ್ ಫುಲ್ಲು ನನ್ನ ಮೇಲೆ ಎಲ್ಲ ಇವರು ನೋಡಿ ಆಂಟಿ ಎಲ್ಲ ತಗೊಂಬಂದು ಆರ್ಡರ್ ಮಾಡಿ ನಾನು ಏನಾದ್ರೆ ತಗೊಂಬಂದು ನಾನು ಚಾಡಿ ಹೇಳಿಲ್ಲ. ನಮ್ಮ ಮತ್ತೆ ಹೇಳಿದ್ರ ಇಲ್ಲ, ಇಬ್ರು ಬಿಟ್ಕೊಡಲ್ಲ, ಅಷ್ಟು ಕ್ಲೋಸ್. ಅಂಡ್ ನಾನ್ ತುಂಬಾ ಲಕ್ಕಿ ಅತ್ತೆನ್ ಪಡೆಯೋದ್ರಲ್ಲಾಗ್ಲಿ, ಬೆಸ್ಟ್ ಫ್ರೆಂಡ್ ಮಮ್ಮಿ ಡ್ಯಾಡಿ ರೂಪೇಶ್, ನನ್ನ ಬೇಬಿ ಯದುವೀರು. ಇವತ್ತು ಅಷ್ಟೇ ಅವನಿಗೆ ಒಂದು ರೀಲ್ಸ್ ಮಾಡಿದ್ವಿ ಆಯ್ತಾ, ಅದರಲ್ಲಿ ದೀಪು ಅಂತ ಬಂದು ತಪ್ಕೊಳ್ಳೋ ಅಂದ್ರೆ 50 ಪೈಸೆ ಆಕ್ಟಿಂಗ್ ಮಾಡೋದ್ರೆ ₹1 ಆಕ್ಟಿಂಗ್ ಮಾಡ್ತಾನ ಅವನು. ಮಮ್ಮಿ ತರಾನೇ ಆಕ್ಟಿಂಗ್ ಇವಾಗ ಸ್ಕಿಲ್ ಬಂದು. ಬಾರಕ್ಕಂದ ಹಾಯ್ ಮಾಡ್ಬಾ ಎಲ್ಲಾರ್ಗು, ಬೈಲ್ ಈ ಕಡೆ ಬಾ. ಸೊ ಯದುವೀರ್ ಕೂಡ ಬಂದ. ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು ಕಂದ. ಹಿಂಗೆ ಲೈಕ್ ಮಾಡಿ ಇದು ಅಂತ ಹೇಳಿ ಲೈಕ್ ಮಾಡಿ ಕೈ ತೋರ್ಸಿ ಹೆಂಗ್ ಮಾಡೋದು. ಲೈಕ್ ಮಾಡಿ ಲೈಕ್ ಮಾಡಿ. ಪಿನ್ನಿ ಯಾರಲ್ಲಿ ತೋರ್ಸಿಲಿ? ಪಿನ್ನಿ ಯಾರು? ದೀಪು ಪಿನ್ನಿ ಯಾರು ಏನ್ ತಂದು ಕೊಡ್ತಾಳೆ ದೀಪು ಯಾವಾಗೂ ನಿಂಗೆ? ಕಿಂಡರ್ ಜಾಯ್. ಬರ್ಡೇಗೆ ನಾನು ಏನ್ ಕೊಟ್ಟಿದ್ದೀನಿ ನಿನ್ಗೆ? ಅಲ್ಲ, ಜೀಪ್ ಕಾರ್ ಕೊಡ್ಸಿದೀನಲ್ಲ, ಮರ್ತೋದಾ? ಸೊ ನೋಡಿದ್ರಲ್ಲ ನಮ್ಮ ಫ್ರೆಂಡ್ಶಿಪ್ ಯಾವ ತರ ಇತ್ತು, ಕ್ರೇಜಿ ಸ್ಟೋರೀಸ್ ಎಲ್ಲ ಇನ್ನೂ ತುಂಬಾ ಸ್ಟೋರೀಸ್ ಇದೆ. ಬಟ್ ಒಂದೇ ವಿಡಿಯೋ ಹೇಳಕ್ಕಾಗಲ್ಲ, ಬರುವಂತ ವಿಡಿಯೋಸ್ ಅಲ್ಲಿ ನಾವಿಬ್ರು ಇನ್ಮೇಲೆ ಹೊರಗಡೆ ಹೋಗೋಣ ಸುತ್ತಾಡೋಣ ಅಂತೆಲ್ಲ ಅನ್ಕೊಂಡಿದೀವಿ. ಎಲ್ಲಾದ್ರೂ ನಿಮ್ ಜೊತೆ ಆಕ್ಚುಲಿ ಯಾವಾಗ ಸುತ್ತಾಡ್ತಾ ಇರ್ತೀರಿ. ನಾನು ಫಸ್ಟ್ ಶೈ ಇದ್ದೆ, ನಿನ್ಗೊಂದು ವಿಡಿಯೋ ಗೊತ್ತಿದೆ, ನಾನು ಮಮ್ಮಿ ಎಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ಬೇಕಾದ್ರೆ ಜಸ್ಟ್ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಹೇಳ್ಬಿಟ್ಟು ನಾನು ಮಾಡಿದೀನಿ, ಅದ್ರಲ್ಲಿ ಶೈ ಇದ್ದೆ. ಇವಾಗ ನಾನು ಈ ಯೂಟ್ಯೂಬ್ ಫೀಲ್ಡ್ ಬಂದಾಗಿಂದ ಸ್ವಲ್ಪ ಮಾತಾಡೋದು
ಮಾತಾಡ್ತಾ ಇದ್ದೀನಿ. ಒಂದು ಪುಟ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಮುಂದಿನ ವ್ಲಾಗ್ ನಮ್ಮಿಬ್ಬರಲ್ಲಿ ಏನಾದರೂ ಚಾಲೆಂಜಸ್ ಕೊಟ್ಕೊಂಡು ಮಾಡೋದ, ಏನಾದರೂ ಮಾಡಬೇಕು ಈ ಥರ ವಿಡಿಯೋಸ್ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ನಾವಿಬ್ಬರು ಆ ಥರದ್ದು ಮಾಡ್ತೀವಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Until that, take care. Bye bye. Lots of love.